ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಮಡಿ IAS ಆ್ಯಂಡ್ KS ಯೂಟ್ಯೂಬ್ ಚಾನಲ್. ಐ ಹೋಪ್ ನಿಮ್ಮೆಲ್ಲ ಚೆನ್ನಾಗಿ ಪ್ರಿಪೇರ್ ಮಾಡ್ತಿದ್ದೀರಾ ಅಂತ. ನೋಡಿ, ಹಿಂದಿನ 2 ವಿಡಿಯೋಗಳನ್ನ ನಾನು ಮಾಡಿದ್ದೀನಿ. ದಿಸ್ ಈಸ್ ಕ್ಲಾಸ್ 3. ಓಕೆ, ಈ ಒಂದು ಜನವರಿ 2025ರಿಂದ ಜೂನ್ 2025ವರೆಗೆ ಪ್ರಚಲಿತ ಘಟನೆಗಳ ಪ್ರಮುಖ ಘಟನೆಗಳನ್ನು ಅದು ಕನ್ನಡ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ನಾನು ನಿಮಗೆ PPT ಹಾಕುವುದರ ಮೂಲಕ ಈ ಒಂದು ತರಗತಿಗಳನ್ನ ಮಾಡ್ತಾ ಇದ್ದೀನಿ. ಜೊತೆಗೆ ಕರೆಂಟ್ ಅಫೇರ್ಸ್ ಈ ಒಂದು ಎಕನಾಮಿಕ್ಸ್ ಕ್ಲಾಸ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ಅದನ್ನು ನೋಡಿ ಮುಂಬರುವಂಥ SSC ಎಕ್ಸಾಮ್ಗಾಗಿರ್ಬೋದು, ಫಾರೆಸ್ಟ್ ಗಾರ್ಡ್ಗಾಗಿರ್ಬೋದು, PSIಗಾಗಿರ್ಬೋದು, ESIಗಾಗಿರ್ಬೋದು, FDA SDAಗೂ ಕೂಡ ಆಗಿರ್ಬೋದು, ಯಾವ ಥರ ಅಪ್ರೋಚ್ ಇರಬೇಕು ಕರೆಂಟ್ ಅಫೇರ್ಸ್ಗೆ, ಯಾವ ಥರ ಓದಬೇಕು, ಯಾವ ಥರ ಕ್ವಶನ್ಸ್ ಬರ್ತಿದ್ದಾವೆ, ಅದನ್ನೆಲ್ಲವನ್ನು ಕೂಡ ನಾನು ಡೀಟೇಲ್ ಆಗಿ ನಿಮಗೆ ಹೇಳಿದ್ದೀನಿ. ಓಕೆ, ಆಮೇಲೆ PSI ಆ್ಯಂಡ್ ESI ಈ ಎಕ್ಸಾಮ್ಸ್ಗಳಿಗೆ ಯಾರ್ಯಾರೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀರಿ, ಓಕೆ, ಮುಂಬರುವಂಥ PSI 615 ಮತ್ತು ESI ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿರೋರಿಗೆ ಒಂದು ಗೋಲ್ಡನ್ ಅಪಾರ್ಚುನಿಟಿ. ಪೇಪರ್ 1 ಪತ್ರಿಕೆ 1ರ ತರಗತಿಗಳು ಜೂನ್ 20ನೇ ತಾರೀಕಿಂದ ಪ್ರಾರಂಭ ಆಗ್ತಿದ್ದಾವೆ. ರಿಮೆಂಬರ್ ದಿಸ್ ಗೈಸ್, ಜೂನ್ 20 essay ಹೇಳ್ಕೊಡಲಾಗುತ್ತೆ. ಓಕೆ, ಆಫ್ಲೈನ್ ಕ್ಲಾಸಸ್ಸು ಜೂನ್ 20ರಿಂದ ಸ್ಟಾರ್ಟ್ ಆಗ್ತಿದ್ದಾವೆ. ಆನ್ಲೈನ್ ಕ್ಲಾಸಸ್ಸು ಆಲ್ರೆಡಿ PSI 3rd ಬ್ಯಾಚ್ ಶುರುವಾಗಿದೆ, ನೀವು ಜಾಯ್ನ್ ಆಗ್ಬೋದು. 20 ಎಸ್ಸೆಗಳನ್ನ ಹೇಳ್ಕೊಡುತ್ತೆ, ಟ್ರಾನ್ಸ್ಲೇಷನ್ ಹೆಂಗೆ ಮಾಡಬೇಕು ಅಂತ ತೋರಿಸ್ಕೊಡುತ್ತೆ, ಆ್ಯಂಡ್ ಪ್ರಿಸೈಸ್ ರೈಟಿಂಗ್ ಕೂಡ ಹೇಳ್ಕೊಡುತ್ತೆ. ಪೇಪರ್ 1ನಲ್ಲಿ ಏನೇನು ಸೆಗ್ಮೆಂಟ್ ಇದಾವೋ ಇವೆಲ್ಲವನ್ನು ಹೇಳ್ಕೊಡುತ್ತೆ. ಇದು 45 ಡೇಸ್ ಕೋರ್ಸ್ ಆಗಿರುತ್ತೆ, ಆ್ಯಂಡ್ ನೀವು ಇದರ ಉಪಯೋಗವನ್ನು ತೊಗೋಬಹುದು. ಆ್ಯಂಡ್ ಯಾರಿಗೆ ಸೇರಲಿಕ್ಕೆ ಇಷ್ಟ ಇದೆ ನೀವು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. 7892086178 ಇದು ನನ್ನ ಫೋನ್ ನಂಬರ್ ಆಗಿದೆ. ಕಲ್ಯಾಣ್ ನಗರದ 10ನೇ ಅಡ್ಡ ರಸ್ತೆಯಲ್ಲಿ ನಮ್ಮ ಸಂಸ್ಥೆಯ ಒಂದು ಏನು ಕ್ಲಾಸ್ ರೂಮ್ ಇದೆ, ಅಲ್ಲಿ ಈ ಕ್ಲಾಸಸ್ಗಳನ್ನ ಕಂಡಕ್ಟ್ ಮಾಡಲಾಗುತ್ತೆ. ಧಾರವಾಡದೊಳಗೆ ಯಾರ್ಯಾರಿದ್ದೀರಿ, ಇಟ್ಸ್ ಅ ಗೋಲ್ಡನ್ ಅಪಾರ್ಚುನಿಟಿ, ಯು ಕ್ಯಾನ್ ಕಮ್ ಆ್ಯಂಡ್ ಮೀಟ್ ಮೀ. ಓಕೆ, ಆಮೇಲೆ ಇನ್ನೂವರೆಗೆ ಆದರೂ ಯಾರು ತೊಗೊಂಡಿಲ್ಲ ಪ್ರಬಂಧ ಪುಸ್ತಕ, ಕನ್ನಮಡಿ ಪ್ರಬಂಧ ಪುಸ್ತಕ ನಿಮಗೆ ಡೆಫಿನೆಟ್ಲಿ ಉಪಯೋಗ ಆಗುತ್ತೆ. 50 ಪ್ರಬಂಧಗಳಿರುವಂಥ ಒಂದು ಪುಸ್ತಕವಾಗಿದೆ ಗೈಸ್. ಆ್ಯಂಡ್ PSI 545 PSI 402 ಎಲ್ಲ ಎಕ್ಸಾಮ್ಸಲ್ಲೂ ಈ ಒಂದು ಪುಸ್ತಕದಿಂದ ಮೀನ್ಸ್ ಇಲ್ಲಿ ಕೊಟ್ಟಿರುವಂಥ ಎಸ್ಸೆಗಳು ಕೂಡ ಎಕ್ಸಾಮ್ ಒಳಗೆ ಬಂದಿದ್ದಾವೆ. ನೈತಿಕತೆ ಆಧಾರದ ಮೇಲಿನ ಪ್ರಬಂಧ ಆಗಿರ್ಬೋದು, ಮೈಂಡ್ ಮ್ಯಾಪ್ ಮೂಲಕ ಪ್ರಬಂಧಗಳನ್ನು ನೀಡಿದ್ದಾಗಿರ್ಬೋದು, ಪ್ರಚಲಿತ ಘಟನೆಗಳ ಅಳವಡಿಕೆ ಆಗಿರ್ಬೋದು, ಡೇಟಾ ಆಗಿರ್ಬೋದು, ಆ್ಯಂಡ್ ಮ್ಯಾಪು ಗ್ರಾಫು ಆಗಿರ್ಬೋದು, ವಾಟ್ ನಾಟ್ ಗೈಸ್, ವಿವಿಧ ವಿಧಾನಗಳ ಪ್ರಬಂಧಗಳನ್ನು ಇದರೊಳಗೆ ನೀಡಲಾಗಿದೆ. ಮಾರುಕಟ್ಟೆಯಲ್ಲೂ ಕೂಡ ಲಭ್ಯವಿದೆ. ಯಾರಿಗೆ ಬೇಕು ಅನಿಸುತ್ತೆ ನೀವು ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆಸ್ ವೆಲ್. 7892086178 ಈ ಒಂದು ನಂಬರ್ಗೆ ನಿಮ್ಮ ಪೂರ್ತಿ ವಿಳಾಸವನ್ನು ಕಳುಹಿಸಿದರೆ ನಾನು ನಿಮಗೆ ಪೋಸ್ಟ್ ಮೂಲಕ ಪುಸ್ತಕವನ್ನು ಕಳುಹಿಸಿಕೊಡ್ತೇನೆ. ಇಂಡಿಯಾದೊಳಗೆ ಎಲ್ಲೇ ಇರಲಿ ಯು ವಿಲ್ ಗೆಟ್ ದಿಸ್ ಬುಕ್ ಗೈಸ್. ಓಕೆ, ನೋಡಿ, ಮೊದಲನೇ ಪ್ರಶ್ನೆ, ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯ ವಹಿವಾಟುಗಳನ್ನು ಕೈಗೊಳ್ಳುವ ಮೂಲಕ RBI ಯಾವ ನಿಯತಾಂಕಗಳನ್ನು ನಿಯಂತ್ರಿಸುತ್ತದೆ ಅಂತ ಕನ್ನಡದೊಳಗಿದೆ. ಓಕೆ, ನಿಯತಾಂಕಗಳನ್ನು ಅಂತ ಇದೆ. RBI ರೆಗ್ಯುಲೇಟ್ಸ್ ವಿಚ್ ಆಫ್ ದ ಪ್ಯಾರಾಮೀಟರ್ಸ್. ಓಕೆ, ಪ್ಯಾರಾಮೀಟರ್ಸ್ ಅನ್ನೋಕ್ಕೆ ನಿಯತಾಂಕಗಳನ್ನು ಅಂತ ಕರೀತಾರೆ. ಬೈ ಅಂಡರ್ಟೇಕಿಂಗ್ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಟ್ರಾನ್ಸಾಕ್ಷನ್ಸ್. ಓಕೆ, ನೋಡಿ, ರೀಸೆಂಟ್ಲಿ ಈ RBI ರೆಪೋ ರೇಟ್ನ ಏನು ಮಾಡಿದೆ, ಓಕೆ, ರೆಪೋ ರೇಟ್ನಲ್ಲಿ ಬದಲಾವಣೆ ಮಾಡಿದೆ. ಓಕೆ, ಕಡಿಮೆ ಮಾಡಿದೆ. ಆ್ಯಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದನ್ನ ಐತ್ಲ ಮಾನಿಟ್ರಿ ಪಾಲಿಸಿ ಅಂತಲೇ, ಮಾನಿಟ್ರಿ ಪಾಲಿಸಿಗೂ ಫಿಸಿಕಲ್ ಪಾಲಿಸಿಗೂ ಏನು ಡಿಫ್ರೆನ್ಸು, ಮಾನಿಟ್ರಿ ಪಾಲಿಸಿ ಅಂದರೆ ಏನು, ಯಾರು ಮಾಡ್ತಾರೆ, ಯಾವಾಗಿಂದ ಜಾರಿಗೆ ಬಂದಿದೆ, ಕಂಪ್ಲೀಟಾಗಿ ಒಂದು ಕ್ಲಾಸ್ನ ನಾನು ಸಪ್ರೇಟಾಗಿ ಮಾಡ್ತೀನಿ ಗೈಸ್ ಈ ಕ್ಲಾಸ್ ಆದ ನಂತರ. ಸೊ ಈಗ ಈ ಒಂದು ಪ್ರಶ್ನೆಗೆ ಓಪನ್ ಮಾರ್ಕೆಟ್ ಆಪರೇಷನ್ ಎದ್ರ ಸಂಬಂಧ ಮಾಡ್ತದೆ ಟೈಮ್ ಟು ಟೈಮ್ RBI ಅಂದರೆ ಡೆಫಿನೆಟ್ಲಿ ಹಣದುಬ್ಬರ ಹೆಚ್ಚಾದಾಗ RBI ಇದನ್ನು ಮಾಡುತ್ತೆ. ವಾಣಿಜ್ಯ ಬ್ಯಾಂಕುಗಳ ಸಾಲ ಪಡೆಯುವ ಶಕ್ತಿ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಆರ್ಥಿಕತೆಯಲ್ಲಿ ಹಣದ ಪೂರೈಕೆ ಸಂಬಂಧ ಇದು ಮಾಡುತ್ತೆ. ಓಕೆ, ಸೊ ಆದ್ದರಿಂದ ಇಲ್ಲಿ ಡಿ ಆಪ್ಷನ್ಸ್ ಇದೆ ಅಲ್ವಾ, ಒಂದು ಇನ್ಫ್ಲೇಷನ್, ಇನ್ನೊಂದು ಮನಿ ಸಪ್ಲೈ ಇನ್ ದ ಎಕನಾಮಿ. ಓಕೆ, ಇದು ಹೆಚ್ಚಿಗೆ ಆದಾಗೂ ಮಾಡುತ್ತೆ, ಇದು ಕಡಿಮೆ ಆದಾಗೂ ಮಾಡುತ್ತೆ. ಮೋಸ್ಟ್ಲಿ ಕಡಿಮೆ ಆದಾಗ ಮಾಡುತ್ತೆ, ಇವನ್ ಹೆಚ್ಚಿಗೆ ಆದಾಗಲೂ ಕೂಡ ಮಾಡುತ್ತೆ. ರೀಸೆಂಟ್ಲಿ ರೆಪೋ ರೇಟ್ ಕಡಿಮೆ ಮಾಡಿದ್ದೆ ಅದಕ್ಕೆ, ಓಕೆ, ಲಿಕ್ವಿಡಿಟಿನ ಇಂಜೆಕ್ಟ್ ಮಾಡಲಿಕ್ಕೆ ಮಾರ್ಕೆಟ್ ಒಳಗೆ. ಸೊ
ಇದರ ಒಂದು ತರಗತಿನ ನಾನು ಕಂಪ್ಲೀಟಾಗಿ ಮಾಡ್ತೀನಿ, ಅದನ್ನು ತಪ್ಪದೆ ನೋಡಿ. ಓಪನ್ ಮಾರ್ಕೆಟ್ ಆಪರೇಷನ್, ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಗಳು ಅಂತ ಇವಕ್ಕೆ ಕರಿತೀವಿ. ಪ್ರಾಥಮಿಕವಾಗಿ ಯಾರು ಮಾಡ್ತಾರೆ? ಕೇಂದ್ರ ಬ್ಯಾಂಕ್ ಇದನ್ನು ಮಾಡುತ್ತೆ, ಭಾರತೀಯ ರಿಸರ್ವ್ ಬ್ಯಾಂಕ್ಸ್. ಓಕೆ, ಸರ್ಕಾರದ ಸೆಕ್ಯೂರಿಟೀಸ್, ಭದ್ರತೆಗಳು ಅಂತ ಏನಿರ್ತವೆ, ಬಾಂಡ್ಗಳು ಏನಿರ್ತವೆ, ಅವುಗಳನ್ನು ಮಾರುವುದು ಮತ್ತು ಕೊಳ್ಳುವುದು, ಇದನ್ನು ಓಪನ್ ಮಾರ್ಕೆಟ್ ಆಪರೇಷನ್ ಅಂತ ಕರಿತೀವಿ. ಹಣದ ಪೂರೈಕೆಯ ಮೇಲೆ ಪ್ರಭಾವ ಬೀರಲು ಮತ್ತು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಲಿಕ್ವಿಡಿಟಿ, ದ್ರವ್ಯತೆಯನ್ನು ನಿಯಂತ್ರಿಸಲಿಕ್ಕೆ ಇದನ್ನು ಮಾಡಲಾಗುತ್ತದೆ. ಓಕೆ, ತುಂಬ ಸಿಂಪಲ್ ಇದೆ ಆ್ಯಂಡ್ ಎಕನಾಮಿಕ್ಸ್ ಈಸ್ ವೆರಿ ಸಿಂಪಲ್ ಗೈಸ್. ಓಕೆ, ನೆಕ್ಸ್ಟ್, ಕಾರ್ಮಿಕರ ದಿನವನ್ನು ವಾರ್ಷಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ ಅಂತ ನಿಮಗೆ ಪ್ರಶ್ನೆ ಇದೆ. ವೆನ್ ಈಸ್ ಲೇಬರ್ ಡೇ ಸೆಲೆಬ್ರೇಟೆಡ್ ಆ್ಯನ್ಯುವಲಿ? ವೆರಿ ಸಿಂಪಲ್ ಕ್ವಶನ್. ಎವ್ರಿ ಇಯರ್ May 1 ಈ ಲೇಬರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡಲಾಗುತ್ತೆ. ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ 1886ರಲ್ಲಿ ಅಮೇರಿಕಾದ ಹೇ ಮಾರ್ಕೆಟ್ ಘಟನೆಯ ಹೋರಾಟದಲ್ಲಿ, ಅಂದರೆ 8 ಗಂಟೆಗಳ ಕೆಲಸ ದಿನಕ್ಕೆ ಅದಕ್ಕಿಂತಲೂ ಜಾಸ್ತಿ ಇರಬಾರ್ದು ಅನ್ನುವಂಥ ಒಂದು ಹೋರಾಟ ನಡೀತು. ಅದು 1886ರಲ್ಲಿ ನಡೆದಿದ್ದು May 1 ಆ್ಯಂಡ್ ಇವತ್ತು ಕೂಡ ಇಟ್ಸ್ ಅ ಡಿಬೇಟೇಬಲ್ ಇಶ್ಯೂ. ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಮಹಿಳೆಯರು 6 ಗಂಟೆ ಮೇಲೆ ಯಾವುದೇ ಫ್ಯಾಕ್ಟ್ರಿ ಆಗಲಿ ಎಲ್ಲೇ ಆಗಲಿ ಕೆಲಸದ ಮೇಲೆ ಇರಬಾರ್ದು ಅಂತ ಏನಿದೆ, ಈ ರೂಲ್ಸ್ನ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ. ಈ 8 ಗಂಟೆ ರೂಲ್ಸ್ ಏನಿದೆ ಇದನ್ನು ಚೇಂಜ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದೆ. ಇದು ನಮ್ಮ ದೇಶದೊಳಗೆ ಬಿಗ್ ಡಿಬೇಟ್ ಕೂಡ ನಡೆದಿದೆ ಗೈಸ್. ಓಕೆ, ಎಷ್ಟು ಅವರ್ ಕೆಲಸ ಮಾಡಬೇಕು ಅಂತ ನಿಮಗೇನು ಅನಿಸುತ್ತೆ? ನಿಮಗೆ ಎಷ್ಟು ಅವರ್ ಕೆಲಸ ಮಾಡಿದರೆ ಬೆಟರ್ ಅನಿಸುತ್ತೆ? ಯು ಕ್ಯಾನ್ ಟೆಲ್ ಮೀ ಇನ್ ಕಮೆಂಟ್ ಬಾಕ್ಸ್. ಓಕೆ, ಭಾರತ, ರಷ್ಯಾ, ಬ್ರೆಜಿಲ್, ಫ್ರಾನ್ಸ್ ಮುಂತಾದ 80ಕ್ಕೂ ಹೆಚ್ಚು ದೇಶಗಳು May 1 ಕಾರ್ಮಿಕ ದಿನವನ್ನಾಗಿ ಅಧಿಕೃತವಾಗಿ ಆಚರಿಸ್ತವೆ. ಆದರೆ ಅಮೆರಿಕ, ಕೆನಡಾ ಮೊದಲಾದ ರಾಷ್ಟ್ರಗಳು ಸೆಪ್ಟೆಂಬರ್ನಲ್ಲಿ ಇದನ್ನು ಆಚರಣೆ ಮಾಡ್ತವೆ. 2024ರ ಥೀಮ್ ಏನಾಗಿತ್ತು? ಸಾಮಾಜಿಕ ನ್ಯಾಯ, ಪ್ರತಿಯೊಬ್ಬರಿಗೂ ಗೌರವಯುತ ಉದ್ಯೋಗ, ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಡೀಸೆಂಟ್ ವರ್ಕ್ ಫಾರ್ ಆಲ್ ಅನ್ನೋದಾಗಿತ್ತು. 2025ರ ಥೀಮ್ ಏನಾಗಿದೆ? ಕಾರ್ಮಿಕರ ಸುರಕ್ಷತೆ ಮತ್ತು ಆರೋಗ್ಯ, ಸೇಫ್ಟಿ ಆ್ಯಂಡ್ ಹೆಲ್ತ್ ಆಫ್ ವರ್ಕರ್ಸ್. ಇಂಪಾರ್ಟೆಂಟ್. 25ರ ಥೀಮ್ ಇಂಪಾರ್ಟೆಂಟ್. 24ರದ್ದು ಕೇಳ್ಬೋದು, 25ರದ್ದು ಕೇಳ್ಬೋದು. ಎರಡೂ ಕೂಡ ಹಾಕಿದೆ, ಎರಡೂ ಕೂಡ ಕರೆಕ್ಟಾಗಿ ನೆನಪಿಟ್ಕೊಳ್ರಿ. ನೆಕ್ಸ್ಟ್, ಜಿನೋಮ್ ಅಕ್ಕಿ ಪ್ರಭೇದವನ್ನು ಬಿಡುಗಡೆ ಮಾಡಿದ ಜಗತ್ತಿನ ಮೊದಲ ದೇಶ ಯಾವುದು? Which country became the first to release genome edited rice varieties? Genome edited means ನಿಮಗೆ ಬೇಕಾದಂಗೆ ಆ ವೆರೈಟಿನ ಕ್ರಿಯೇಟ್ ಮಾಡೋದು. ಇದನ್ನು ರಿಲೀಸ್ ಮಾಡಿದ್ದು ನನ್ ಅದರ್ ದೆನ್ ಇಂಡಿಯಾ ಗೈಸ್. ಓಕೆ, ಭಾರತ ಇದನ್ನು ರಿಲೀಸ್ ಮಾಡಿದ್ದು. ಇದು ಭಾರತದ ಡೆಫಿನೆಟ್ಲಿ ಒಂದು ಮಹತ್ವದ ಸಾಧನೆಯಾಗಿದೆ. ಭಾರತವು ಜಿನೋಮ್ ಎಡಿಟಿಂಗ್ ತಂತ್ರಜ್ಞಾನವನ್ನು ಒಳಗೊಂಡ ಅಕ್ಕಿಯ ತಳಿಯನ್ನು ಅಭಿವೃದ್ಧಿಪಡಿಸಿದ ಪ್ರಥಮ ರಾಷ್ಟ್ರ ಎಂಬ ಹೆಗ್ಗಳಿಕೆಗೂ ಕೂಡ ಪಾತ್ರ ಆಗಿದೆ. ಇದು ಈಲ್ಡ್ ರೇಟ್ ಹೆಚ್ಚಿಗೆ ಇದೆ, ಮೀನ್ಸ್ ಬೆಳವಣಿಗೆ, ಬೆಳೆ ಬೆಳೆಯುವುದು ಹೆಚ್ಚಿಗೆ ಆಗುತ್ತೆ. DRR-100 ಎಂಬ ತಳಿಯ 15 to 20% ಹೆಚ್ಚು ಉತ್ಪಾದನೆಯನ್ನು ನೀಡುತ್ತದೆ. ಒಂದನೇದು. ಎರಡನೇದು, ಇದು ಯಾವುದಕ್ಕೆ ಇಂಪಾರ್ಟೆಂಟ್ ಅಂದರೆ ಜಲದ ಬಳಕೆ ಕಡಿಮೆ. ಅಂದರೆ ನಾರ್ಮಲಿ ಅಕ್ಕಿ ಅಂದರೆ ಅದು ನೀರೊಳಗೆ ಇಡಬೇಕಲ್ವ, ಅಕ್ಕಿ ಬೆಳೆ ಅಂದರೆ. ಈ ತಳಿ ಕಡಿಮೆ ನೀರಿನಲ್ಲಿ ಬೆಳೆಯಬಹುದಾದ ತಂತ್ರಜ್ಞಾನವನ್ನು ಹೊಂದಿದೆ. ರೈತರಿಗೆ ನೀರಿನ ಸಮಸ್ಯೆಗಿಂತಲೂ ಉತ್ತಮ ಪರಿಹಾರ ಇದು ನೀಡುವಂಥ ಒಂದು ತಳಿಯಾಗಿದೆ. ಓಕೆ, ಸೊ ಮತ್ತು ಬೆಳೆಗಳಲ್ಲಿ ಬರುವ ಮೀಥೇನ್ ವಾಯುವಿನ ಉತ್ಸರ್ಜನೆ 20% ಕಡಿಮೆ ಆಗ್ತಾ ಇದೆ. ನೋಡಿ, ಇವತ್ತು ಕ್ಲೈಮೇಟ್ ಚೇಂಜ್ಗೆ ಈ ಮೀಥೇನ್ ಪ್ರೊಡಕ್ಷನು ಕೂಡ ಕಾರಣ ಇದೆ. ಅದಕ್ಕೆ ಪ್ಯಾಡಿ ಫೀಲ್ಡ್, ಈ ಅಕ್ಕಿ ಬೆಳೆ ಮುಖ್ಯ ಕಾರಣ ಕೂಡ ಇದೆ. ಇದರಿಂದ 20% ಕಡಿಮೆ ಆಗುತ್ತೆ ಅಂದರೆ ದಿಸ್ ಈಸ್ ಡೆಫಿನೆಟ್ಲಿ ಗೇಮ್ ಚೇಂಜಿಂಗ್ ಗೈಸ್. ಹವಾಮಾನಕ್ಕೆ ತಕ್ಕಂತೆ ಬೆಳೆಯಬಹುದಾದ ತಳಿಗಳು. ಓಕೆ, ದಟ್ಸ್ ಆಲ್ಸೋ ಇಂಪಾರ್ಟೆಂಟ್. DRR-100 ಆ್ಯಂಡ್ ಪೂಸಾ DST ರೈಸ್ 1 ಈ ಎರಡು ತಳಿಗಳು ಉಪ್ಪು ಪ್ರದೇಶ ಹಾಗೂ ಬರ ಪ್ರದೇಶಗಳಲ್ಲೂ ಕೂಡ ಬೆಳೆಯಲು ಸೂಕ್ತವಾಗಿವೆ. ಓಕೆ, ಇಟ್ಸ್ ಇಂಪಾರ್ಟೆಂಟ್ ಗೈಸ್, ಇದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ಪಾಕಿಸ್ತಾನದಾದ್ಯಂತ ಭಯೋತ್ಪಾದಕ ಶಿಬಿರಗಳನ್ನು ಗುರಿಯಾಗಿಸಿಕೊಂಡು ಭಾರತ May 7, 2025 ಪ್ರಾರಂಭಿಸಿದ ಮಿಲಿಟರಿ ಕಾರ್ಯಾಚರಣೆ ಹೆಸರೇನು? ವಾಟ್ ಈಸ್ ದ ನೇಮ್ ಆಫ್ ಅ ಮಿಲಿಟರಿ ಆಪರೇಷನ್ ಲಾಂಚ್ಡ್ ಬೈ ದ ಇಂಡಿಯಾ ಆನ್ May 7, 2025 ಟಾರ್ಗೆಟಿಂಗ್ ಟೆರರ್ ಕ್ಯಾಂಪ್ಸ್ ಅಕ್ರಾಸ್ ಪಾಕಿಸ್ತಾನ್? ಎಲ್ಲರಿಗೂ ಗೊತ್ತಿದೆ ಆ್ಯಂಡ್ ಜಗತ್ತಿನಾದ್ಯಂತ ಫೇಮಸ್ ಕೂಡ ಆಗಿದೆ. ಇಟ್ಸ್ ಆಪರೇಷನ್ ಸಿಂಧೂರ್.
ಓಕೆ, ಭಾರತದೊಳಗೆ ಬಂದು ಭಾರತೀಯರ ಮೇಲೆ ಅಟ್ಯಾಕ್ ಮಾಡಿ ಭಾರತದ ಪುರುಷರನ್ನು ಮಾತ್ರ ಹೊಡೆದು 26 ಜನರನ್ನ ಕೊಂದಿದ್ದು ಪೆಹಲ್ಗಾಮಲ್ಲಿ. ಆ್ಯಂಡ್ ನಮ್ಮ ದೇಶದ ಹೆಣ್ಣು ಮಕ್ಕಳ ಸಿಂಧೂರನ್ನು ಅಳಕಿಸಿದಂಥ ಪಾಕಿಸ್ತಾನ್ ದ ಟೆರರಿಸ್ಟ್ ಕ್ಯಾಂಪ್ಗಳ ಮೇಲೆ ಈ ಒಂದು ಆಪರೇಷನ್ ಸಿಂಧೂರ್ನ ಮಾಡಲಾಗಿತ್ತು. ಡಿಫೆನ್ಸ್ ಸ್ಟಾಫ್, ಓಕೆ, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಯಾರಿದ್ದಾರೆ ಇಂಪಾರ್ಟೆಂಟ್, ಅನಿಲ್ ಚೌಹಾಣ್ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಾಚರಣೆ ನಡೆದಿದೆ. ಆಪರೇಷನ್ ಸಿಂಧೂರ್ ಕಾಶ್ಮೀರ್ ಮತ್ತು ಪಂಜಾಬ್ ಪ್ರದೇಶಗಳಲ್ಲಿ ಇದ್ದ ಭಯೋತ್ಪಾದಕರ ತಾಣಗಳನ್ನು, ಶಿಬಿರಗಳನ್ನು ನೆಲಸಮ ಮಾಡಲಿಕ್ಕೆ ಮಾಡಿದಂಥದ್ದು. ಭಾರತದಲ್ಲಿ ನಡೆದ ಭದ್ರತಾ ಘಟಕಗಳ ಮೇಲಿನ ಈ ಒಂದು ದಾಳಿಗೆ ವಿರುದ್ಧವಾಗಿ ಇದನ್ನು ಮಾಡಲಾಗಿತ್ತು. ಸಿವಿಲಿಯನ್ಸ್ಗೆ ಯಾವುದೇ ಹಾನಿ ಆಗಿಲ್ಲ. ನೆಕ್ಸ್ಟ್, ನ್ಯಾಷನಲ್ ಟೆಕ್ನಾಲಜಿ ಡೇ ಮೇ 11 ಭಾರತೀಯ ಇತಿಹಾಸದಲ್ಲಿ ಯಾವ ಪ್ರಮುಖ ಘಟನೆಯನ್ನು ಸ್ಮರಿಸುತ್ತದೆ ಅಂತ ನಿಮಗೆ ಪ್ರಶ್ನೆ ಇದೆ. ಓಕೆ, ಯಾವ ಪ್ರಮುಖ ಘಟನೆಯನ್ನು ಸ್ಮರಿಸುತ್ತದೆ? ನ್ಯಾಷನಲ್ ಟೆಕ್ನಾಲಜಿ ಡೇ ಮೇ 11 ಅಂದು ಸೆಲೆಬ್ರೇಟ್ ಮಾಡ್ತೀವಿ. ಸೊ ಇದು ಪೋಖ್ರಾನ್ ಪರಮಾಣು ಪರೀಕ್ಷೆ, ಪೋಖ್ರಾನ್ 2 ಟೆಸ್ಟ್ ಮಾಡಿದ್ದು ಗೈಸ್. ಆ್ಯಂಡ್ ಸಕ್ಸಸ್ಫುಲ್ ಪೋಖ್ರಾನ್ 2 ನ್ಯೂಕ್ಲಿಯರ್ ಟೆಸ್ಟ್ ಯಾವಾಗ ಮಾಡಿದ್ದು? 1ನೇದು ಯಾವಾಗ ಮಾಡಿದ್ದು ಅಂತ ಹೇಳಬೇಕು. 2ನೇದಂತೂ ನಾನು ಹೇಳ್ತೀನಿ. 1ನೇದು ಪೋಖ್ರಾನ್ ಟೆಸ್ಟ್ ಯಾವಾಗ ಮಾಡಿದ್ದು ಅಂತ ಹೇಳಬೇಕು. ರಾಷ್ಟ್ರೀಯ ತಂತ್ರಜ್ಞಾನ ದಿನವನ್ನು ಪ್ರತಿ ವರ್ಷ ಮೇ 11ರಂದು ಭಾರತದಲ್ಲಿ ವಿಜ್ಞಾನ, ತಂತ್ರಜ್ಞಾನ ಮತ್ತು ಆವಿಷ್ಕಾರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಗೌರವ ನೀಡಲು ಮತ್ತು ದೇಶದ ತಂತ್ರಜ್ಞಾನ ಸಾಮರ್ಥ್ಯವನ್ನು ಸ್ಮರಿಸಲು ಆಚರಿಸಲಾಗ್ತದೆ. ಓಕೆ, ಆಚರಣೆ ಹಿನ್ನೆಲೆಯನ್ನು 1998ರಲ್ಲಿ ಓಕೆ ಮೇ 11ರಂದು ಭಾರತದ ರಾಜಸ್ಥಾನದ ಪೋಖ್ರಾನ್ ಎಂಬ ಸ್ಥಳದಲ್ಲಿ ಓಕೆ ಈ ನ್ಯೂಕ್ಲಿಯರ್ ಟೆಸ್ಟ್ ಮಾಡಲಾಯಿತು. ಇದರ ಯಶಸ್ವಿಗಾಗಿ ಈ ಕಾರ್ಯಾಚರಣೆಗೆ ಆಪರೇಷನ್ ಶಕ್ತಿ ಅಂತ ಕರಿತೀವಿ. ಇದು GK ಒಳಗೆ ಇಂಪಾರ್ಟೆಂಟ್. ಓಕೆ, ಈ ಒಂದು ಪೋಖ್ರಾನ್ 1 ಯಾವಾಗ ಮಾಡಲಾಯಿತು, ಅದಕ್ಕೆ ಏನು ಅಂತ ಹೆಸರಿಟ್ಟಿದ್ದೀವಿ, ನೀವು ಕಮೆಂಟ್ ಬಾಕ್ಸ್ ಒಳಗೆ ಬರೀರಿ. ನಾನು ಎಕನಾಮಿಕ್ಸ್ ಕ್ಲಾಸ್ ಒಳಗೂ ಹೇಳಿದ್ದೀನಿ, ಲಾಸ್ಟ್ ಕರೆಂಟ್ ಅಫೇರ್ಸ್ ಕ್ಲಾಸ್ ಒಳಗೂ ಹೇಳಿದ್ದೀನಿ. ನೀವು ಕಮೆಂಟ್ ಬಾಕ್ಸ್ ಒಳಗೆ ಬರೀಲೇಬೇಕು. ನೀವು ಬರೆಯೋದೇ ಇಲ್ಲ ಗೈಸ್. ಆ್ಯಂಡ್ ಬರೀರಿ. ಓಕೆ, ಯಾರು ಇದನ್ನು ಆರಂಭಿಸಿದರು? 1999ರಲ್ಲಿ ಭಾರತ ಸರ್ಕಾರ ಅಧಿಕೃತವಾಗಿ ರಾಷ್ಟ್ರೀಯ ವಿಜ್ಞಾನ ದಿನ ಎಂದು ಇದನ್ನು ಘೋಷಣೆ ಮಾಡಲಾಯಿತು. ಇದಕ್ಕೆ ಪ್ರೇರಣೆ ನೀಡಿದ್ದು ಅಟಲ್ ಬಿಹಾರಿ ವಾಜಪೇಯಿ ಅವರು. ಓಕೆ, ಸೊ ಟೆಕ್ನಾಲಜಿ ಡೆವಲಪ್ಮೆಂಟ್ ಇದಕ್ಕೆಲ್ಲನೂ ನಾವು ಒತ್ತು ಕೊಡಬೇಕು ಅಂತ ಹೇಳಿದವರು ಅವರೇ. ಜೈ ವಿಜ್ಞಾನ್ ಅಂತ ಹೇಳಿದವರು ಹೌದೇ. ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ಅಂತ ಹೇಳಿದವರು ಕೂಡ ಅಟಲ್ ಬಿಹಾರಿ ವಾಜಪೇಯಿ ಅವರು. ಇವೆಲ್ಲ ಇಂಪಾರ್ಟೆಂಟ್ ಗೈಸ್. ನೆಕ್ಸ್ಟ್, ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ವಾರ್ಷಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ? ವೆನ್ ಈಸ್ ದ ವರ್ಲ್ಡ್ ಪ್ರೆಸ್ ಡೇ ಈಸ್ ಸೆಲೆಬ್ರೇಟೆಡ್ ಅಂತ ನಿಮಗೆ ಪ್ರಶ್ನೆ ಇದೆ. ದಟ್ ಈಸ್ ಮೇ 3. ಓಕೆ, ಮೇ 3ರಂದು ಈ ಒಂದು ದಿನವನ್ನು ಆಚರಿಸಲಾಗುತ್ತೆ. ನೋಡಿ, ನಾನು ಕ್ವಶನ್ ಹೇಳಿದ ಮೇಲೆ ಪಾಸ್ ಮಾಡಿರಿ, ವಿಚಾರ ಮಾಡಿರಿ, ಆಮೇಲೆ ಆನ್ಸರ್ನ ನೋಡಿ. ವಿಶ್ವ ಮಾಧ್ಯಮ ಸ್ವಾತಂತ್ರ್ಯ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ. ಉದ್ದೇಶ ಇಷ್ಟೇ: ಮಾಧ್ಯಮಗಳ ಸ್ವಾತಂತ್ರ್ಯವನ್ನು ರಕ್ಷಿಸುವುದು, ಪತ್ರಕರ್ತರ ಹಕ್ಕುಗಳನ್ನು ಕಾಪಾಡುವುದು ಮತ್ತು ಅವರಿಗೆ ತೊಂದರೆ ನೀಡುವ ಪ್ರಕ್ರಿಯೆಗಳ ವಿರುದ್ಧ ಜಾಗೃತಿಯನ್ನು ಮೂಡಿಸುವುದು. ಆ ಉದ್ದೇಶದಿಂದ ಇದನ್ನು ಸೆಲೆಬ್ರೇಟ್ ಮಾಡಲಾಗುತ್ತೆ. ಯುನೆಸ್ಕೋ ನೇತೃತ್ವದಲ್ಲಿ ಈ ಆಚರಣೆಯನ್ನು ಮಾಡಲಾಗುತ್ತೆ. ಯುನೆಸ್ಕೋ ಪ್ರತಿ ವರ್ಷ ಈ ದಿನದ ಥೀಮನ್ನು ಘೋಷಣೆ ಕೂಡ ಮಾಡುತ್ತೆ. 2025ರ ಥೀಮ್ ಜರ್ನಲಿಸಮ್ ಇನ್ ದ ಫೇಸ್ ಆಫ್ ದ ಎನ್ವೈರ್ಮೆಂಟಲ್ ಕ್ರೈಸಿಸ್, ಪರಿಸರದ ಸಂಕಟ ನಡುವೆಯೂ ಪತ್ರಿಕೋದ್ಯಮ ಎಂಬುದು ಈ ವರ್ಷದ ಥೀಮ್ ಆಗಿದೆ. ಓಕೆ, ಸೊ ಪ್ರಮುಖತೆ ಕಾರಣ ಮಾಧ್ಯಮಗಳ ಸ್ವಾತಂತ್ರ್ಯವನ್ನು ಈ ಒಂದು ಪ್ರೊಟೆಕ್ಟ್ ಮಾಡೋದು ಇದರ ಉದ್ದೇಶ ಆಗಿದೆ ಗೈಸ್. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ಡ್. ಓಕೆ, ಇದರಲ್ಲಿ ಭಾರತದ ರ್ಯಾಂಕ್ ಎಷ್ಟಿದೆ? ಓಕೆ, ವಾಟ್ ಈಸ್ ಇಂಡಿಯಾಸ್ ರ್ಯಾಂಕ್ ಅಂತ ನೀವು ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಬರೀರಿ ಫ್ರೆಂಡ್ಸ್. ಓಕೆ, ಇಂಡಿಯಾದ ರ್ಯಾಂಕ್ ಎಷ್ಟಿದೆ ಅಂತ ಹೇಳಿ. ನೆಕ್ಸ್ಟ್, ಮೇ 25ರಲ್ಲಿ ಮಿಸ್ ವರ್ಲ್ಡ್ 2025 ಸ್ಪರ್ಧೆಯಲ್ಲಿ ಎಲ್ಲಿ ಆಯೋಜಿಸಲಾಗಿತ್ತು? ವೇರ್ ವಾಸ್ ದ ಮಿಸ್ ವರ್ಲ್ಡ್ 2025 ಪೆಜೆಂಟ್ ಆರ್ಗನೈಸ್ಡ್ ಇನ್ ಮೇ 2025? ಭಾರತದ ಯಾವ ನಗರದಲ್ಲಿ ಆಚರಣೆಯನ್ನು ಮಾಡಲಾಯಿತು? ಇದನ್ನು ಆಯೋಜನೆ ಮಾಡಲಾಗಿತ್ತು. ಇದು ಹೈದರಾಬಾದ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. ವೆರಿ ಫೇಮಸ್. ಓಕೆ, ಹಿಟೆಕ್ಸ್ ಪ್ರದರ್ಶನ ಕೇಂದ್ರದಲ್ಲಿ ಹೈದರಾಬಾದ್ನಲ್ಲಿ ಇದನ್ನು ಮಾಡಲಾಗಿತ್ತು. ಮೇ 7ರಿಂದ 31ರವರೆಗೆ ಇದು ನಡೆಯಿತು. ಇದರಲ್ಲಿ ವಿಜೇತರಾದಂಥವ್ರ ಹೆಸರು ಏನೆಂದರೆ ಸುಚೇತಾ ಚುವಾಂಗ್ಸಿ. ಓಕೆ, ಇವರ ದೇಶ ಥೈಲ್ಯಾಂಡ್.
ಥೈಲ್ಯಾಂಡ್ ದೇಶದ ಮೊದಲ ಮಿಸ್ ವರ್ಲ್ಡ್ ಕೂಡ ಆಗಿದ್ದಾರೆ. ಆ್ಯಂಡ್ ಈ ಸ್ಪರ್ಧೆಯ ಮಹತ್ವ ಏನು ಅಂದರೆ ಇದಕ್ಕೆ ಒಂದು ಧ್ಯೇಯ ವಾಕ್ಯವೊಂದಿಗೆ ಜಾಗತಿಕ ಶಾಂತಿಗಾಗಿ, ಸಾಂಸ್ಕೃತಿಕ ವೈವಿಧ್ಯತೆಗಾಗಿ, ಮಾನವೀಯತೆಯ ಸಂದೇಶವನ್ನು ಸಾರುವ ಉದ್ದೇಶದಿಂದ ಮಾಡಿದ್ದಾರೆ. ಇದರ ಧ್ಯೇಯ ವಾಕ್ಯ ಮೀನ್ಸ್ ಸ್ಲೋಗನ್ ಏನು ಅಂದರೆ ಬ್ಯೂಟಿ ವಿತ್ ಅ ಪರ್ಪಸ್, ಓಕೆ ಅನ್ನೋದು ಆಗಿದೆ. ಬ್ಯೂಟಿ ವಿತ್ ಅ ಪರ್ಪಸ್. ಓಕೆ, ದಿಸ್ ಈಸ್ ಇಂಪಾರ್ಟೆಂಟ್ ಗೈಸ್. ಹೈದರಾಬಾದ್ ಓಕೆ ನಗರದೊಳಗೆ ಇದು ನಡೆದಿದ್ದನ್ನು ನಾವು ಕಾಣ್ತೀವಿ. ನೆಕ್ಸ್ಟ್, ಮೇ 2025ರಲ್ಲಿ ಕೇಂದ್ರ ಲೋಕಸೇವಾ ಆಯೋಗದ UPSC ಹೊಸ ಅಧ್ಯಕ್ಷರಾಗಿ ಯಾರನ್ನು ನೇಮಕ ಮಾಡಿದರು? ರಾಜೀವ್ ಗೌಬಾ, ಡಾಕ್ಟರ್ ಅಜಯ್ ಕುಮಾರ್, ಸಂಜಯ್ ಮಿತ್ರಾ ಆ್ಯಂಡ್ ಅನಿಲ್ ಬೈಜಲ್. ಇವೆಲ್ಲ ಆಪ್ಷನ್ಸ್ ಇದ್ದಾವೆ. ಅಜಯ್ ಕುಮಾರ್, ಓಕೆ, ಡಾಕ್ಟರ್ ಅಜಯ್ ಕುಮಾರ್ ಅವರನ್ನು UPSC ಚೇರ್ಮನ್ ಆಗಿ ಅಪಾಯಿಂಟ್ ಮಾಡಲಾಗಿದೆ. ಸೊ ಹಿಂದಿನ ಚೇರ್ಮನ್ ಅವರು ರಿಸೈನ್ ಮಾಡಿದರು, ಅದರಿಂದ ಇವರನ್ನು ಅಪಾಯಿಂಟ್ ಮಾಡಲಾಗಿದೆ. UPSC ಒಂದು ಸಂವಿಧಾನಿಕ ಸಂಸ್ಥೆಯಾಗಿದೆ. ಓಕೆ, ಭಾರತ ಸಂವಿಧಾನದ 14ರ ಭಾಗ 14ರ ಆರ್ಟಿಕಲ್ 315ರಿಂದ 323ವರೆಗೆ UPSC ಹಾಗೂ ರಾಜ್ಯ ಪಬ್ಲಿಕ್ ಸರ್ವಿಸ್ ಕಮಿಷನ್ ಬಗ್ಗೆ ನೀಡಲಾಗಿದೆ. UPSC ಅಧ್ಯಕ್ಷರು ಮತ್ತು ಸದಸ್ಯರನ್ನು ಯಾರು ನೇಮಕ ಮಾಡ್ತಾರೆ? ಭಾರತದ ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಟೆನ್ಯೂರ್ UPSC ಅಧ್ಯಕ್ಷರು ಮತ್ತು ಸದಸ್ಯರು 6 ವರ್ಷಗಳು ಅಥವಾ 65 ವರ್ಷಗಳ ವಯಸ್ಸಾಗುವವರೆಗೂ ಯಾವುದು ಮೊದಲು ಬರುವುದೋ ತಮ್ಮ ಸ್ಥಾನದಲ್ಲಿ ಇರ್ತಾರೆ. ನೆಕ್ಸ್ಟ್, UPSC ಕಾರ್ಯಗಳು, ಡ್ಯೂಟೀಸ್ ಆಫ್ UPSC. ಓಕೆ, ಏನು ಮಾಡ್ತಿದ್ದು? ಕೇಂದ್ರ ಸರ್ಕಾರದ ನೇಮಕಾತಿ ಸಂಬಂಧಿ ಪರೀಕ್ಷೆಗಳನ್ನು ನಡೆಸ್ತದೆ. ಆಮೇಲೆ ನೇಮಕಾತಿಗೆ ಅರ್ಹರಾದ ಅಭ್ಯರ್ಥಿಗಳ ಆಯ್ಕೆಯನ್ನು ಮಾಡುತ್ತದೆ. ಸೇವಾ ನಿಯಮಗಳ ಮೇಲೆ ಸಲಹೆಯನ್ನು ನೀಡ್ತದೆ. ಬಡ್ತಿ, ವರ್ಗಾವಣೆ ಮತ್ತು ಶಿಸ್ತು ಕ್ರಮಗಳ ಸಲಹೆಯನ್ನು ನೀಡ್ತದೆ ಗೈಸ್. ನೆಕ್ಸ್ಟ್, ವಿಶ್ವಸಂಸ್ಥೆಯ ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು ನಿರೀಕ್ಷೆಗಳ ವರದಿ ಪ್ರಕಾರ 2025ರಲ್ಲಿ ಯಾವ ಆರ್ಥಿಕತೆಯು ಚೀನಾ, ಅಮೆರಿಕ, ಯುರೋಪಿಯನ್ ಯೂನಿಯನ್ಗಿಂತ ವೇಗವಾಗಿ ಬೆಳೆಯುವ ನಿರೀಕ್ಷೆ ಇದೆ ಅಂತ ನಿಮಗೆ ಪ್ರಶ್ನೆ ಇದೆ. ಅಕಾರ್ಡಿಂಗ್ ಟು ಯುನೈಟೆಡ್ ನೇಷನ್ಸ್ ವರ್ಲ್ಡ್ ಎಕನಾಮಿಕ್ ಸಿಚುವೇಶನ್ ಆ್ಯಂಡ್ ಪ್ರಾಸ್ಪೆಕ್ಟ್ಸ್, ಓಕೆ ರಿಪೋರ್ಟ್, which economy is expected to grow faster than the China, USA and European Union in 2025? Okay, it's interesting question and it is definitely India guys. Okay, ಇವೆಲ್ಲ ದೇಶಗಳಿಂದನೂ ಫಾಸ್ಟೆಸ್ಟ್ ಗ್ರೋಯಿಂಗ್ ಇದೆ ಬಿಕಾಸ್ ಅರೌಂಡ್ 60% of the more than 60% of the population of India is young. ಓಕೆ, ಯಂಗ್ ಪಾಪ್ಯುಲೇಷನ್ ಇರೋದು. ಆ್ಯಂಡ್ ಈಗ ಏನು ಡೆಫಿನೆಟ್ಲಿ ಈ ಒಂದು GDP ಗ್ರೋತ್ ಇದೆ ಅದು ಜಾಗತಿಕವಾಗಿ ನೋಡಿದರೆ ಇಂಡಿಯಾ GDP ಗ್ರೋತ್ ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದೆ. ರೀಸೆಂಟ್ಲಿ ಇಂಡಿಯಾ ಬಿಕಮ್ 4th ಲಾರ್ಜೆಸ್ಟ್ ಎಕನಾಮಿ ಆಲ್ಸೋ. ಓಕೆ, ನಾವು ಜಪಾನನ್ನು ಒಗೆಯೋದ್ರ ಮೂಲಕ 4th ಲಾರ್ಜೆಸ್ಟ್ ಎಕನಾಮಿ ಆಗಿದ್ದೀವಿ. ನೆಕ್ಸ್ಟ್, ಜಗದ್ಗುರು ರಾಮಭದ್ರಾಚಾರ್ಯರಿಗೆ ಯಾವ ಭಾಷೆ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಾಗಿ 58ನೆಯ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಯಿತು? ಓಕೆ, ಸೊ ದಟ್ ಈಸ್ ಡೆಫಿನೆಟ್ಲಿ ನನ್ ಅದರ್ ದೆನ್ ಸಂಸ್ಕೃತ್ ಲ್ಯಾಂಗ್ವೇಜ್ಗೆ ಇವರು ನೀಡಿರುವಂಥ ಕೊಡುಗೆಗಾಗಿ ಇವರಿಗೆ ಈ 58th ಜ್ಞಾನಪೀಠ ಅವಾರ್ಡ್, ಓಕೆ 58th ಜ್ಞಾನಪೀಠ ಅವಾರ್ಡ್ನ ಕೊಡಲಾಗಿದೆ. ರಾಷ್ಟ್ರಪತಿಯವರು ಇದನ್ನು ಕೊಡ್ತಾರೆ ಫ್ರೆಂಡ್ಸ್. ವಿಜ್ಞಾನ ಭವನದಲ್ಲಿ 58ನೇ ಜ್ಞಾನಪೀಠ ಪ್ರಶಸ್ತಿ. ಆ್ಯಂಡ್ ದೃಷ್ಟಿಹೀನರಾದರೂ, ಇದು ಇಂಪಾರ್ಟೆಂಟ್, ಇವರು ವಿದ್ವಾಂಸರು, ಸಂಸ್ಕೃತ ವಿದ್ವಾಂಸರಾಗಿದ್ದಾರೆ. ದೃಷ್ಟಿಹೀನರಾದರೂ ಕೂಡ 240ಕ್ಕೂ ಹೆಚ್ಚು ಪುಸ್ತಕಗಳು ಮತ್ತು 4 ಮಹಾಕಾವ್ಯಗಳನ್ನು ಒಳಗೊಂಡಂತೆ ಅವರ ಅಸಾಧಾರಣ ಸಾಹಿತ್ಯದ ಕೊಡುಗೆಗಾಗಿ ಈ ಗೌರವವನ್ನು ನೀಡಲಾಗಿದೆ. 8 ಪ್ರಮುಖ ಕೋರ್ ಉದ್ಯಮಗಳ ಸೂಚ್ಯಂಕದಲ್ಲಿ ಯಾವ ಕೋರ್ ಉದ್ಯಮವು ಅತ್ಯಧಿಕ ವೈಯಕ್ತಿಕ ತೂಕವನ್ನು ಹೊಂದಿದೆ? ದಿಸ್ ಈಸ್ ಇಂಪಾರ್ಟೆಂಟ್. Which core industry carries the highest individual weight in the index of 8 core industries? Okay, ನೋಡಿ, coal, steel, electricity, petroleum, refineries and definitely ಈಗ ನೋಡಿದರೆ it's petroleum refinery. Actually it fluctuates guys. ಫ್ಯೂ ಇಯರ್ಸ್ ಬ್ಯಾಕ್ ಇದು ಎಲೆಕ್ಟ್ರಿಸಿಟಿ ಇತ್ತು, ಈಗ ಈ ಪೆಟ್ರೋಲಿಯಂ ಸಂಸ್ಕರಣೆ ರಿಫೈನರಿ ಪ್ರಾಡಕ್ಟ್ಸ್ಗೆ ಆಗಿದೆ. ಆ್ಯಂಡ್ ಕೋರ್ ಉದ್ಯಮಗಳು ಯಾವುವು ಇದು ಇಂಪಾರ್ಟೆಂಟು, ಮೋಸ್ಟ್ ಇಂಪಾರ್ಟೆಂಟು. ಇದ್ರ ಮೇಲೆ ಡಬಲ್ ಸ್ಟಾರ್ ಹಾಕೋರಿ, ತ್ರಿಬಲ್ ಸ್ಟಾರ್ ಹಾಕೋರಿ, ಬರ್ಕೋರಿ ಒಂದು ಕಡೆ. ಕ್ರೂಡ್ ಆಯಿಲ್, ಕಚ್ಚಾ ತೈಲ, ನೈಸರ್ಗಿಕ ಅನಿಲ, ನ್ಯಾಚುರಲ್ ಗ್ಯಾಸ್, ಎಲೆಕ್ಟ್ರಿಸಿಟಿ, ಕಲ್ಲಿದ್ದಲು ಆ್ಯಂಡ್ ಸ್ಟೀಲ್, ಸಿಮೆಂಟ್ ಆ್ಯಂಡ್ ಫರ್ಟಿಲೈಸರ್ಸ್, ಓಕೆ ಆ್ಯಂಡ್ ಕೋಲ್. ಓಕೆ, ಇದು ಆದಮೇಲೆ ಇನ್ನೊಂದು ಯಾವ್ದು ಮಿಸ್ ಆಯಿತು? ಸ್ಟೀಲ್, ಕೋಲ್, ಎಲೆಕ್ಟ್ರಿಸಿಟಿ, ಪೆಟ್ರೋಲಿಯಂ ರಿಫೈನರಿ, ನ್ಯಾಚುರಲ್ ಗ್ಯಾಸ್. ಓಕೆ, ಆ್ಯಂಡ್ ಎಸ್ 8th ಒನ್
ಓಕೆ, 8th ಒನ್ ಈಸ್ ಮಿಸ್ಸಿಂಗ್ ಗೈಸ್. 8th ಒನ್ ಮಿಸ್ ಆಗಿದೆ, ಯಾವುದು ಅಂತ ನೀವು ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನೆಕ್ಸ್ಟ್, May 25th 2025 UK ಮಾರಿಷಿಯಸ್ಗೆ ಒಪ್ಪಂದದ ಪ್ರಕಾರ ಹಿಂದಿರುಗಿಸಿದ ದ್ವೀಪದ ಹೆಸರೇನು? ವಾಟ್ ಈಸ್ ದ ನೇಮ್ ಆಫ್ ದ ಐಲ್ಯಾಂಡ್ಸ್ ದಟ್ UK ರಿಟರ್ನ್ ಟು ಮಾರಿಷಿಯಸ್ ಇನ್ ದ ಅಗ್ರಿಮೆಂಟ್ಸ್ ಇನ್ 2025? ಓಕೆ, ಮಾಲ್ಡಿವ್ಸ್, ಚಾಗೋಸ್ ಐಲ್ಯಾಂಡ್. ಓಕೆ, ಸೊ ದಟ್ ಈಸ್ ಚಾಗೋಸ್ ಐಲ್ಯಾಂಡ್. ಚಾಗೋಸ್ ದ್ವೀಪಗಳನ್ನು UK ವಾಪಸ್ ನೀಡಿದ್ದನ್ನು ನಾವು ಕಾಣ್ತೀವಿ. ಭೌಗೋಳಿಕ ಸ್ಥಳ ಮಾರಿಷಿಯಸ್ ಒಂದು ದ್ವೀಪ ರಾಷ್ಟ್ರವಾಗಿದ್ದು ಆಫ್ರಿಕಾದ ಪೂರ್ವ ಭಾಗದಲ್ಲಿ ಹಿಂದೂ ಮಹಾಸಾಗರದಲ್ಲಿ ಇದು ಇರೋದನ್ನು ಕಾಣ್ತೀವಿ. ರಾಜಧಾನಿ ಮತ್ತು ಭಾಷೆಯನ್ನು ನೋಡಿದರೆ ಮಾರಿಷಿಯಸ್ನ ರಾಜಧಾನಿ ಪೋರ್ಟ್ ಲೂಯಿಸ್ ಆ್ಯಂಡ್ ಇಂಗ್ಲೀಷ್ ಅಧಿಕೃತ ಭಾಷೆ ಆಗಿದೆ. ಭಾರತದ ಜೊತೆಗಿನ ಸಂಬಂಧ ಇತ್ತೀಚಿನ ದಿನಗಳಲ್ಲಿ ಅಷ್ಟೊಂದು ಸರಿಯಾಗಿಲ್ಲ. ನೆಕ್ಸ್ಟ್, ಭಾರತವು ಯಾವ ದೇಶವನ್ನು ಹಿಂದಿಕ್ಕಿ ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆ ಆಯಿತು? ಇನ್ ವಿಚ್ ಕಂಟ್ರಿ ಡಿಡ್ ಇಂಡಿಯಾ ಸರ್ಪಾಸ್ ಟು ಬಿಕಮ್ ದ ವರ್ಲ್ಡ್ಸ್ 4th largest economy recently? ದಟ್ ಈಸ್ ಜಪಾನ್. ಓಕೆ, ಸೊ ಜಪಾನ್ ದೇಶವನ್ನು ಹಿಂದಿಕ್ಕಿದೆ. ಆ್ಯಂಡ್ ಜರ್ಮನಿ ಒಂದು ಉದ್ಯಮ ತಂತ್ರಜ್ಞಾನಕ್ಕೆ ಮುನ್ನುಡಿ ದೇಶ ಆಗಿದೆ. ಆಟೋಮೊಬೈಲ್, ಇಂಜಿನಿಯರಿಂಗ್, ರಾಸಾಯನಿಕ ಯಂತ್ರೋಪಕರಣಗಳಲ್ಲಿ ಇಡೀ ಜಗತ್ತಿಗೆ ಒಂದು ಮಾದರಿಯಾಗಿದೆ. ಆ್ಯಂಡ್ ರಫ್ತು ಆಧಾರಿತವಾಗಿ ಡೆಫಿನೆಟ್ಲಿ ಈ ಒಂದು ಜರ್ಮನಿ ದೇಶ ನೆಕ್ಸ್ಟ್ ಎಕ್ಸ್ಪೋರ್ಟ್ ಪವರ್ ಹೌಸ್ ಆಗಿದೆ. ಆ್ಯಂಡ್ ವಲಸೆ ನೀತಿಯನ್ನು ಮಾಡ್ತಾ ಇದೆ. ನೆಕ್ಸ್ಟ್ ನಾವು ಹಿಂದಾಕೋದು ಜರ್ಮನಿನೇ ಆಗಿದೆ ಗೈಸ್. ಈಗ ಜಪಾನನ್ನು ಹಿಂದಾಕಿದೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ವೆಂಬನಾಡ್ ಸರೋವರ ಯಾವ ರಾಜ್ಯದಲ್ಲಿದೆ? ವೆಂಬನಾಡ್ ಲೇಕ್ ಇಟ್ ವಿಲ್ ಬಿ ಆಲ್ವೇಸ್ ಇನ್ ದ ನ್ಯೂಸ್ ಆ್ಯಂಡ್ ಇಟ್ ಕಮ್ಸ್ ಇನ್ ಕೇರಳ. ಓಕೆ, ವೆಂಬನಾಡು ಲೇಕ್ ಇಟ್ ಕಮ್ಸ್ ಇನ್ ಕೇರಳ ಗೈಸ್. ಪುನರ್ಜೀವನ ಯೋಜನೆಗಾಗಿ ಅಲಿಪುರ್ ಜಿಲ್ಲಾಡಳಿತವು ಜನವರಿಯಲ್ಲಿ ಪ್ಲಾಸ್ಟಿಕ್ ಸ್ವಚ್ಛತಾ ಅಭಿಯಾನವನ್ನು ಇಲ್ಲಿ ಪ್ರಾರಂಭಿಸಿತು. ರಾಮ್ಸರ್ ತಾಣ ಮತ್ತು ಭಾರತದ 2ನೇ ಅತಿ ದೊಡ್ಡ ಜೌಗು ಪ್ರದೇಶ ಸರೋವರದ ನಡುವೆ ಇರೋದನ್ನು ನಾವು ಕಾಣ್ತೀವಿ. ಸಂರಕ್ಷಣಾ ಪ್ರಯತ್ನದ ಭಾಗವಾಗಿ ಇದು ನಡೆದಿತ್ತು. ಕೇರಳದ ಅತಿ ದೊಡ್ಡ ಸರೋವರವೂ ಕೂಡ ಇದು ಆಗಿದೆ. ಆ್ಯಂಡ್ ಭಾರತದಲ್ಲಿ ಅತಿ ಉದ್ದವಾಗಿದೆ ಮತ್ತು ಸರೋವರ 4 ನದಿಗಳಿಂದ ಕೂಡಿದೆ. ಆ್ಯಂಡ್ ಅರೇಬಿಯನ್ ಸಮುದ್ರದಿಂದ ತಡೆಗೋಡೆ ದ್ವೀಪದಿಂದ ಬೇರ್ಪಟ್ಟಿದೆ. ವಾರ್ಷಿಕ ನೆಹರು ಟ್ರೋಫಿ ದೋಣಿ ಸ್ಪರ್ಧೆಯನ್ನು ಇಲ್ಲಿ ಆಚರಿಸಲಾಗುತ್ತದೆ. ಇವೆಲ್ಲನೂ ಇಂಪಾರ್ಟೆಂಟ್. ವೆಂಬನಾಡು ಲೇಕ್, ಓಕೆ, ನೆಹರು ಟ್ರೋಫಿ ಬೋಟ್ ರೇಸ್ ಮಾಡಲಾಗುತ್ತೆ. ತಂಬಾಕು ಉದ್ಯಮದಲ್ಲಿ ಭಾರತದ ಸ್ಥಾನ ಎಷ್ಟು? ಎಸ್, ಡೆಫಿನೆಟ್ಲಿ ತಂಬಾಕು ಉದ್ಯಮದಲ್ಲಿ ಭಾರತಕ್ಕೆ 2ನೇ ಸ್ಥಾನ ಇದೆ. ಎಷ್ಟು ತಂಬಾಕು ಸೇವನೆ ಮಾಡೋರು ನಮ್ಮ ದೇಶದೊಳಗಿದ್ದಾರೆ. ಭಾರತವು ವ್ಯವಸ್ಥಿತ ಕೃಷಿ ಮತ್ತು ಉದ್ಯಮ ಕ್ಷೇತ್ರದಲ್ಲಿ ಒಂದು ಪ್ರಪಂಚದ 2ನೇ ಅತಿ ದೊಡ್ಡ ತಂಬಾಕು ಉತ್ಪಾದಕ ರಾಷ್ಟ್ರ ಆಗಿದೆ ಚೈನಾ ನಂತರ. ನೋ ಡೌಟ್ ಚೈನಾ ಈಸ್ ದ ಫಸ್ಟ್ ಕಂಟ್ರಿ ಟು ಪ್ರೊಡ್ಯೂಸ್ ಟೊಬ್ಯಾಕೋ. ಪ್ರೊಡ್ಯೂಸ್ ಅಂತೂ ಮಾಡ್ತಾರೆ, ತಿಂತಾರಲ್ಲಿ ಗೊತ್ತಿಲ್ಲ, ಬಟ್ ಇಂಡಿಯಾದವರಂತೂ ತಿಂತಾರೆ. ತಂಬಾಕು ಮುಖ್ಯವಾಗಿ ಎಲ್ಲಿ ಬೆಳೀತಾರೆ? ಹೈಯೆಸ್ಟ್ ತಂಬಾಕು ದಟ್ ಈಸ್ ಆಂಧ್ರ ಪ್ರದೇಶ್, ಕರ್ನಾಟಕ, ಗುಜರಾತ್, ತಮಿಳುನಾಡು ಈ ರಾಜ್ಯಗಳಲ್ಲಿ ಮಾಡ್ತಾರೆ. ಈವನ್ ಮಹಾರಾಷ್ಟ್ರದೊಳಗೂ ಕೂಡ ಬೆಳೀತಾರೆ. ಭಾರತ ತಂಬಾಕು ಉತ್ಪಾದನೆಗಳನ್ನು ಬಹುತೇಕ ಅಮೇರಿಕ, ಯುರೋಪ್, ನೇಪಾಳ್, ಶ್ರೀಲಂಕಾ, ಬಾಂಗ್ಲಾದೇಶ್ ಮುಂತಾದ ದೇಶಗಳಿಗೆ ರಫ್ತು ಮಾಡ್ತದೆ. ಭಾರತದಲ್ಲಿ ಅತಿ ದೊಡ್ಡ ತಂಬಾಕು ಉತ್ಪಾದನಾ ಪ್ರದೇಶ ಅಂದರೆ ಆಂಧ್ರ ಪ್ರದೇಶ್. ಓಕೆ, ರಾಜ್ಯ ಅಂದರೆ ಆಂಧ್ರ ಪ್ರದೇಶ್. ಆಂಧ್ರ ಪ್ರದೇಶದೊಳಗೂ ಒಂದು ಡಿಸ್ಟಿಕ್ ಇದೆ. ಯಾವ ಡಿಸ್ಟಿಕ್ನಲ್ಲಿ ಅತಿ ಹೆಚ್ಚು ತಂಬಾಕನ್ನು ಪ್ರೊಡ್ಯೂಸ್ ಮಾಡ್ತಾರೆ ನೀವು ನನಗೆ ಹೇಳಬೇಕು. ಓಕೆ, ಅಲ್ಲಿ ತಂಬಾಕು ಸಂಶೋಧನಾ ಕೇಂದ್ರ ಕೂಡ ಇದೆ. ಓಕೆ, ಸೊ ಟೆಲ್ ಮಿ ದ ಪ್ಲೇಸ್. ಇತ್ತೀಚೆಗೆ ಯುನೆಸ್ಕೋದ ರಾಷ್ಟ್ರೀಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆ ಪಟ್ಟಿಯಲ್ಲಿ ಯಾವ ಸಾಂಪ್ರದಾಯಿಕ ಬೋಸ್ನಿಯನ್ ಹಾಡನ್ನು ಸೇರಿಸಲಾಗಿದೆ? ವಿಚ್ ಟ್ರೆಡಿಷನಲ್ ಬೋಸ್ನಿಯನ್ ಸಾಂಗ್ ವಾಸ್ ಇನ್ಕ್ಲೂಡೆಡ್ ಇನ್ ಯುನೆಸ್ಕೋಸ್ ನ್ಯಾಷನಲ್ ಇನ್ವೆಂಟರಿ ಆಫ್ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅಂತ ನಿಮಗೆ ಪ್ರಶ್ನೆ ಇದೆ. ಸೆಲ್ವಾಡ್ಲಿಂಗ್. ಓಕೆ, ದಿಸ್ ಈಸ್ ದ ಸೆವ್ಡಾಲಿಂಗ್. ಓಕೆ, ಸೆವ್ಡಾಲಿಂಕ ಇಂಗ್ಲೀಷ್ ಒಳಗೆ ಬೇರೆ ಇದೆ, ಕನ್ನಡದೊಳಗೆ ಸೆವ್ಡಾಲಿಂಕ ಈಸ್ ದ ಸಾಂಗ್ ವಿಚ್ ಈಸ್ ಇನ್ಕ್ಲೂಡೆಡ್ ಗೈಸ್. 16ನೇ ಶತಮಾನದಲ್ಲಿರುವಂಥ ಈ ಸಾಂಗ್ ಇನ್ಕ್ಲೂಡ್ ಮಾಡಲಾಗಿದೆ. ಬೋಸ್ನಿಯನ್. ಓಕೆ, ಬೋಸ್ನಿಯಾ ಯಾವ ಒಂದು ಕಾಂಟಿನೆಂಟಲ್ಲಿ ಬರ್ತದೆ ಇದನ್ನು ನನಗೆ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್. ಯುನೆಸ್ಕೋ ಮಾನ್ಯತೆ ಇದಕ್ಕೆ ದೊರೆತಿದೆ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಪ್ರಾಜೆಕ್ಟ್ ವಿಸ್ತಾರ್. ಓಕೆ, ಯಾವ ವಲಯಕ್ಕೆ ಸಂಬಂಧಿಸಿದ್ದು? ಪ್ರಾಜೆಕ್ಟ್ ವಿಸ್ತಾರ್ ವಿಚ್
ಈಸ್ ಸೀನ್ ಇನ್ ದ ನ್ಯೂಸ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸೆಕ್ಟರ್? ಹಣಕಾಸು, ರಕ್ಷಣೆ, ಶಿಕ್ಷಣ, ಕೃಷಿ. ಓಕೆ, ಇದು ಕೃಷಿ ವಲಯಕ್ಕೆ ಸಂಬಂಧಿಸಿದ್ದು ಪ್ರಾಜೆಕ್ಟ್ ವಿಸ್ತಾರ್. ಇದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ. ಡಿಜಿಟಲೀಕರಣದ ಮೂಲಕ ಕೃಷಿ ವಿಸ್ತರಣೆಯನ್ನು ಹೆಚ್ಚಿಸುವುದು IIT ಮದ್ರಾಸ್ನ ಈ ಪ್ರಾಜೆಕ್ಟ್ ಆಗಿದೆ ಗೈಸ್. ಓಕೆ, ವರ್ಚುವಲಿ ಇಂಟಿಗ್ರೇಟೆಡ್ ಸಿಸ್ಟಮ್ ಟು ಆಕ್ಸೆಸ್ ಅಗ್ರಿಕಲ್ಚರ್ ರಿಸೋರ್ಸಸ್, ಕೃಷಿ ವಿಸ್ತರಣಾ ವ್ಯವಸ್ಥೆಯನ್ನು ಬಲಪಡಿಸುವ ಗುರಿಯನ್ನು ಇದು ಹೊಂದಿದೆ. ಓಕೆ, IIT ಮದ್ರಾಸ್ನ ಸ್ಮಾರ್ಟ್ ಆ್ಯಪ್ ಸಂಶೋಧನಾ ಕೇಂದ್ರವು 12,000 ಕೃಷಿ ಸಂಬಂಧಿತ ಸ್ಟಾರ್ಟಪ್ಗಳಿಗೆ ಡೇಟಾವನ್ನು ಹೊಂದಿರುವ ವೇದಿಕೆಯನ್ನು ಅಭಿವೃದ್ಧಿಪಡಿಸಿದೆ. ರೈತರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್, ಯಾವ ದೇಶವು ಅಬ್ದಾಲಿ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದೆ? ಓಕೆ, ವಿಚ್ ಕಂಟ್ರಿ? ಓಕೆ, ಅಬ್ದಾಲಿ ಡೆಫಿನೆಟ್ಲಿ ನಮ್ಮ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ನ ನೋಡಿ ಪಾಕಿಸ್ತಾನ್ ಕೂಡ ಈ ಒಂದು ಬ್ಯಾಲಿಸ್ಟಿಕ್ ಅಬ್ದಾಲಿ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ನ ಲಾಂಚ್ ಮಾಡಿದ್ದನ್ನು ಕಾಣ್ತೀವಿ ರೀಸೆಂಟ್ಲಿ. ಇದು 180 to 200 ಕಿಲೋಮೀಟರ್ ದೂರದವರೆಗೆ ತಲುಪಬಹುದು. ಆ್ಯಂಡ್ ಈ ಕ್ಷಿಪಣಿಯನ್ನು ಪಾಕಿಸ್ತಾನವು ಅಭಿವೃದ್ಧಿಪಡಿಸಿದ್ದು ಇದು ಪಾಕಿಸ್ತಾನ ಸೇನೆಯ ಬಾಹ್ಯ ಭದ್ರತಾ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಉಪಯೋಗ ಆಗ್ತಾ ಇದೆ. ಆ್ಯಂಡ್ ಅಬ್ದಾಲಿ ಕ್ಷಿಪಣಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊತ್ತೊಯ್ಯಲು ಸಾಮರ್ಥ್ಯವನ್ನು ಹೊಂದಿದ್ದು ಶೀಘ್ರ ದಾಳಿಗೆ ಉಪಯುಕ್ತವಾಗುತ್ತದೆ. ಓಕೆ, ಯಾರ ಮೇಲೆ ಮಾಡೋರಿದಾರೋ ಗೊತ್ತಿಲ್ಲ. ವಿಶ್ವ ಆರ್ಥಿಕ ಪರಿಸ್ಥಿತಿ ಮತ್ತು ನಿರೀಕ್ಷೆಗಳು 2025 ವರದಿಯನ್ನು ಯಾರು ಬಿಡುಗಡೆ ಮಾಡ್ತಾರೆ? ವಿಚ್ ಆರ್ಗನೈಸೇಷನ್? ವರ್ಲ್ಡ್ ಎಕನಾಮಿಕ್ ಸಿಚುವೇಶನ್ ಆ್ಯಂಡ್ ಪ್ರಾಸ್ಪೆಕ್ಟ್. ಓಕೆ, ವರ್ಲ್ಡ್ ಎಕನಾಮಿಕ್ ಸಿಚುವೇಶನ್ ಆ್ಯಂಡ್ ಪ್ರಾಸ್ಪೆಕ್ಟ್ ಇದನ್ನು ಮಾಡೋದು ಯುಎನ್. ಓಕೆ, ಸೊ ವಿಶ್ವಸಂಸ್ಥೆ ಇದನ್ನು ಬಿಡುಗಡೆ ಮಾಡುತ್ತೆ, ಯುನೈಟೆಡ್ ನೇಷನ್ಸ್. ಓಕೆ, ವಿಶ್ವಸಂಸ್ಥೆ 2025ರ ವರದಿಯನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದೆ. ಈ ವರದಿ ಪ್ರಕಾರ ಭಾರತದ ಆರ್ಥಿಕತೆಯು 6.6% 2025ರಲ್ಲಿ 6.7% ಬೆಳವಣಿಗೆಯನ್ನು ಸಾಧಿಸಲಿದೆ ಅಂತ ಹೇಳಿದೆ. UN ವರದಿಯ ಮೂಲಸೌಕರ್ಯ, ಡಿಜಿಟಲ್ ಸಂಪರ್ಕ, ಸಾಮಾಜಿಕ ಮೂಲಸೌಕರ್ಯ ಯೋಜನೆಗಳು, ಹಣಕಾಸು ಒದಗಿಸುವಲ್ಲಿ ಸಾರ್ವಜನಿಕ ವಲಯದ ಪಾತ್ರ ಬಹುಮುಖ್ಯವಾಗಿದೆ ಅಂತ ಹೇಳಿದೆ. ಮೂಲಸೌಕರ್ಯದ ಮೇಲಿನ ಬಂಡವಾಳ ವೆಚ್ಚವು ಬಲವಾದ ಪರಿಣಾಮಗಳನ್ನು ಬೆಳವಣಿಗೆಯನ್ನು ಹೆಚ್ಚಿಸುತ್ತಿದೆ. ಓಕೆ, ಉತ್ಪಾದನೆ, ಸೇವೆಗಳು, ಔಷಧಗಳು, ಎಲೆಕ್ಟ್ರಾನಿಕ್ಸ್ಗಳಲ್ಲಿ ಬಲವಾದ ರಫ್ತನ್ನು ಹೆಚ್ಚಿಸುವ ಉದ್ದೇಶ ಇದರದಾಗಿದೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಮೌಂಟ್ ಇಬು ಯಾವ ದೇಶದಲ್ಲಿದೆ? ಮೌಂಟ್ ಇಬು ಇಟ್ ಈಸ್ ಇಂಡೋನೇಷ್ಯಾ. ಓಕೆ, ಇಂಡೋನೇಷ್ಯಾದಲ್ಲಿದೆ. ಜಗತ್ತಿನಲ್ಲಿ ಅತಿ ಹೆಚ್ಚು ಮುಸ್ಲಿಂ ಪಾಪ್ಯುಲೇಷನ್ ಹೊಂದಿರುವ ದೇಶ ಅಂದರೆ ದಟ್ ಈಸ್ ಇಂಡೋನೇಷ್ಯಾ ಓನ್ಲಿ. ಇಂಡೋನೇಷ್ಯಾ. ಓಕೆ, ಸಕ್ರಿಯ ಸ್ಟ್ರಾಟೋನ ಆಗಿರುವ ಮೌಂಟ್ ಇಬು ಸ್ಫೋಟಗೊಂಡು 3 ಕಿಲೋಮೀಟರ್ ಎತ್ತರದ ಬೂದಿ ಮೋಡಗಳು ಇತ್ತೀಚೆಗೆ ಕಂಡುಬಂದಿದ್ದಾವೆ. ಇದು ಹಲ್ಮಹೆರಾ ದ್ವೀಪ, ಓಕೆ, ಅಲ್ಲಿ ಬರ್ತದೆ. ಇಂಡೋನೇಷ್ಯಾದ 127 ಆ್ಯಕ್ಟಿವ್ ವಾಲ್ಕೆನೋಸ್ಗಳಲ್ಲಿ ಇದು ಕೂಡ ಒಂದಾಗಿದೆ ಫ್ರೆಂಡ್ಸ್. 127 ಸಕ್ರಿಯ ಜ್ವಾಲಾಮುಖಿಗಳನ್ನು ಹೊಂದಿರುವ ಪೆಸಿಫಿಕ್ ರಿಂಗ್ ಆಫ್ ಫೈರ್ನ ಭಾಗವಾಗಿ ಇಂಡೋನೇಷ್ಯಾ ಆಗಾಗ್ಗೆ ಈ ಘಟನೆಗಳಿಂದ ನ್ಯೂಸ್ ಒಳಗೆ ಬಂದಿರ್ತದೆ. ಓಕೆ, ಸೊ ದಿಸ್ ಈಸ್ ವಾಟ್. ನೆಕ್ಸ್ಟ್, ಭಾರತದ ಮೊದಲ ಖಾಸಗಿ ಸೆಮಿಕಂಡಕ್ಟರ್ ಉತ್ಪಾದನಾ ಘಟಕ ಯಾವ ರಾಜ್ಯದಲ್ಲಿದೆ? ಖಾಸಗಿ ಸೆಮಿಕಂಡಕ್ಟರ್ ದಟ್ ಈಸ್ ಇಟ್ ರೀಸೆಂಟ್ಲಿ ಸ್ಟಾರ್ಟೆಡ್ ಇನ್ ಆಂಧ್ರ ಪ್ರದೇಶ್. ಓಕೆ, ಸೆಮಿಕಂಡಕ್ಟರ್ಗಳನ್ನು ಜಪಾನ್ನ ಒಂದು ಮೈಕ್ರೋ ಟೆಕ್ನಾಲಜಿ ಒಂದು ಕಂಪನಿ ಆಂಧ್ರ ಪ್ರದೇಶದ ಭಾರತದಲ್ಲಿ ಮೊದಲ ಸೆಮಿಕಂಡಕ್ಟರ್ ಉತ್ಪಾದನಾ ಘಟಕವನ್ನು ಸ್ಥಾಪಿಸಲಿವೆ. 14,000 ಕೋಟಿ ರೂಪಾಯಿಗೂ ಮೀರಿದ ಮತ್ತು ಸಿಲಿಕಾನ್ ಕಾರ್ಬೈಡ್ ಚಿಪ್ಗಳನ್ನು ಉತ್ಪಾದಿಸುವತ್ತ ಗಮನವನ್ನು ಹರಿಸ್ತಾ ಇದೆ. 10,000 ವೇಪರ್ಗಳ ಸಾಮರ್ಥ್ಯದೊಂದಿಗೆ ಪ್ರಾರಂಭವಾಗುತ್ತದೆ. 2-3 ವರ್ಷಗಳಲ್ಲಿ ತಿಂಗಳಿಗೆ 50,000 ವೇಪರ್ಗಳನ್ನು ನೀಡುತ್ತದೆ. ಆತ್ಮನಿರ್ಭರ್ ಭಾರತದ ಒಂದು ದೃಷ್ಟಿಯ ಕೋನದಲ್ಲಿ ಇಟ್ಕೊಂಡು ಇದನ್ನು ಪ್ರಾರಂಭಿಸಲಾಗಿದೆ. ಆಂಧ್ರ ಪ್ರದೇಶದ ಸೆಮಿಕಂಡಕ್ಟರ್ ನೀತಿಯು ರಾಜ್ಯವನ್ನು ಜಾಗತಿಕ ಉತ್ಪಾದನಾ ಕೇಂದ್ರವನ್ನಾಗಿ ಮಾಡುವ ಗುರಿಯನ್ನು ಹೊಂದಿದೆ. ಓಕೆ, ನೆಕ್ಸ್ಟ್, ಕೃತಕ ಬುದ್ಧಿಮತ್ತೆ ಪರಿಹಾರಗಳನ್ನು ಹೊಂದಿದ ಭಾರತದ ಮೊದಲ ಯುದ್ಧ ನೌಕೆ ಹೆಸರೇನು? What is the name of the India's first warship equipped with artificial intelligence solutions? That's INS Surat. Okay, that is
INS ಸೂರತ್ ಈ ಒಂದು ವ್ಯವಸ್ಥೆಯನ್ನು ಹೊಂದಿದೆ, AI ಮಾಡೆಲ್ನ ಹೊಂದಿದೆ. ಓಕೆ, INS ಸೂರತ್, INS ನೀಲಗಿರಿ, INS ವೊಹಗಿಸಿರ್ ಅನ್ನು ಮೊದಲು ಬಾರಿಗೆ ಭಾರತದ ನೌಕಾಪಡೆಯನ್ನು ನಿಯೋಜಿಸಲಾಗಿದೆ. ಸೂರತ್ ಒಂದು ರಹಸ್ಯ ಮಾರ್ಗದರ್ಶಿತ ಕ್ಷಿಪಣಿ ಧ್ವಂಸಕವಾಗಿದ್ದು ಇದನ್ನು ಪ್ರಾಜೆಕ್ಟ್ 15B ಓಕೆ ಭಾಗವಾಗಿ ಇದನ್ನು ವಿಶಾಖಪಟ್ಟಣಂ ನಲ್ಲಿ ಡೆವಲಪ್ ಮಾಡಲಾಗಿದೆ. ಇದರೊಳಗೆ AI ಓಕೆ ಯುದ್ಧ ನೌಕೆಗಳ ಬಗ್ಗೆ ಇರೋದನ್ನು ನಾವು ಕಾಣ್ತೀವಿ. 7400 ಟನ್ಗಳ ಸ್ಥಳಾಂತರ ಮಾಡಲಿಕ್ಕೆ 164 ಮೀಟರ್ ಉದ್ದ ಇದೆ. 4 ಗ್ಯಾಸ್ ಟರ್ಬೈನ್ಗಳನ್ನು ಹೊಂದಿದ್ದು ಓಕೆ. ಸೊ ಪ್ರೊಪಲ್ಷನ್ ವ್ಯವಸ್ಥೆಯನ್ನು ಕೂಡ ಇದು ಹೊಂದಿದೆ. ಇದು 30 ನಾಟಿಕ್ಗಳಿಗಿಂತ ಅಂದರೆ 56 ಕಿಲೋಮೀಟರ್ ವೇಗವನ್ನು ಸಾಧಿಸಬಹುದು. ಸುಧಾರಿತ ಅಂದರೆ ಹೈ ಒಂದು ಪವರ್ ಇರುವಂಥ ಒಂದು ವ್ಯವಸ್ಥೆ ಇದು ಹೊಂದಿದೆ ಗೈಸ್. ಆ್ಯಂಡ್ ಕ್ಷಿಪಣಿ ಧ್ವಂಸಕ ಇದು ಆಗಿದೆ. ನೆಕ್ಸ್ಟ್ 2025 ಅಂತಾರಾಷ್ಟ್ರೀಯ ರಾಗಿ ಉತ್ಸವ ಆತಿಥ್ಯ ವಹಿಸಿದ ರಾಜ್ಯ ಯಾವುದು? ರಾಗಿ ಡೆಫಿನೆಟ್ಲಿ ಕರ್ನಾಟಕ, ಬಿಕಾಸ್ ರಾಗಿನ ಅತಿ ಹೆಚ್ಚು ಬೆಳೆಯೋದು ತಿನ್ನೋದು ಕೂಡ ಕರ್ನಾಟಕದೊಳಗೆ. ರಾಗಿ ಮುದ್ದೆ ಕರ್ನಾಟಕದ ಬೆಂಗಳೂರಿನಲ್ಲಿ ಓಕೆ 6ನೇ ಆವೃತ್ತಿಯ ಅಂತಾರಾಷ್ಟ್ರೀಯ ರಾಗಿ ಅನ್ನು ಆಯೋಜಿಸಲಾಗಿತ್ತು. 300ಕ್ಕೂ ಹೆಚ್ಚು ರಾಗಿ ಉತ್ಪನ್ನ ತಯಾರಕರು ಮತ್ತು ರೈತ ಸಂಘಟನೆಗಳು ಉತ್ಪಾದನೆಯನ್ನು ಪ್ರದರ್ಶಿಸಿದವು. 10 ದೇಶಗಳ ತಜ್ಞರೊಂದಿಗೆ ಕೃಷಿ ಪರಿಸರ ವಿಜ್ಞಾನದ ಮೂಲಕ ಕೃಷಿ ಆಹಾರ ವ್ಯವಸ್ಥೆ ಪರಿವರ್ತನೆ ಕುರಿತು ಚರ್ಚಿಸಲಾಯಿತು. ಓಕೆ, ಆ್ಯಂಡ್ ರಾಗಿ, ಜೋಳ, ಬಾಜ್ರಾ ರಾಜ್ಯಗಳಲ್ಲಿ ಬೆಳೆಯುವ ಪ್ರಮುಖ ರಾಗಿಗಳು ಮತ್ತು ಸಣ್ಣ ರಾಗಿಗಳು. ಓಕೆ, ಈ ರಾಗಿ ಬೆಳೆನ ಮೇಜರ್ಲಿ ಕರ್ನಾಟಕದೊಳಗೆ ಬೆಳೀತಾರೆ. ಜಾಗತಿಕ ಫೈರ್ ಪವರ್ ಸೂಚ್ಯಂಕ 2025 ಭಾರತದ ಸ್ಥಾನ ಎಷ್ಟು? ವಾಟ್ ಈಸ್ ದ ರ್ಯಾಂಕ್ ಆಫ್ ಇಂಡಿಯಾಸ್ ಇನ್ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್? ದಟ್ ಈಸ್ 4th. ಓಕೆ, 4ನೇ ರ್ಯಾಂಕ್ನಲ್ಲಿ ಇರೋದನ್ನು ನಾವು ಕಾಣ್ತೀವಿ ಇಂಡಿಯಾ. ಆ್ಯಂಡ್ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ 2025 ಪ್ರಕಾರ 4ನೇ ಸ್ಥಾನದಲ್ಲಿದೆ. ಅಂದರೆ ಮಿಲಿಟ್ರಿ ಸ್ಥಾನದಲ್ಲಿದೆ. ಶಕ್ತಿಶಾಲಿ ಮಿಲಿಟ್ರಿಯಲ್ಲಿ 4ನೇ ಸ್ಥಾನ. 3 ಅಗ್ರದೇಶಗಳು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ರಷ್ಯಾ ಮತ್ತು ಚೈನಾ. 4th ಈಸ್ ಭಾರತ. ಓಕೆ, ಇಂಪಾರ್ಟೆಂಟ್. ಭೂತಾನ್ 145ನೇ ಸ್ಥಾನದಲ್ಲಿ ಅತ್ಯಂತ ಕಡಿಮೆ ಸ್ಥಾನದಲ್ಲಿದ್ದರೆ ನೋಡಿ, ಭೂತಾನ್ ದೇ ಡೋಂಟ್ ಕೇರ್ ಅಬೌಟ್ ವಾರ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಗೈಸ್. ಪಾಕಿಸ್ತಾನ್ 9ರಿಂದ 12ನೇ ಸ್ಥಾನಕ್ಕೆ ಕುಸಿದಿದೆ. ಆ್ಯಂಡ್ ಅಗ್ರ 4 ದೇಶಗಳ ಶ್ರೇಯಾಂಕಗಳು 2024ರಿಂದ ಬದಲಾಗದೆ ಉಳಿದಿವೆ. ಓಕೆ, ಸೊ 145 ಮಿಲಿಟರಿ ಶಕ್ತಿಗಳಲ್ಲಿ ಭಾರತಕ್ಕೆ 4ನೇ ರ್ಯಾಂಕ್ ದೊರೆತಿದ್ದು. ಎಸ್, ಡೆಫಿನೆಟ್ಲಿ ಇಂಡಿಯಾ ಈಸ್ ವರ್ಕಿಂಗ್ ಆನ್ ದಿಸ್ ಗೈಸ್. ನೆಕ್ಸ್ಟ್, ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತಂದ ಭಾರತದ ಮೊದಲ ರಾಜ್ಯ ಯಾವುದು? ಇಂಡಿಪೆಂಡೆಂಟ್ ಇಂಡಿಯಾದೊಳಗೆ ಮೊದಲು ಜಾರಿಗೆ ತಂದಿದ್ದು ಡೆಫಿನೆಟ್ಲಿ ಉತ್ತರಾಖಂಡ್ ಸರ್ಕಾರವಾಗಿದೆ ಗೈಸ್. ಆ್ಯಂಡ್ ಸೋ ಮೆನಿ ಪ್ರಾವಿಷನ್ಸ್ ಆರ್ ದೇರ್. ಇದ್ರ ಮೇಲೆ ಎಸ್ಸೆ ಮಾಡಿದ್ದೀನಿ ನಾನು, ಡೀಟೇಲ್ ಆಗಿ ನೀವು ನೋಡ್ಬೋದು. ಡೋಗ್ರಿ ಭಾಷಾ ವಿಭಾಗದಲ್ಲಿ 2024 ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮರಣೋತ್ತರವಾಗಿ ಯಾರಿಗೆ ನೀಡಲಾಗಿದೆ? ಹೂ ಹ್ಯಾಸ್ ಬೀನ್ ಪೋಸ್ಟುಮಸ್ಲಿ ಹಾನರ್ಡ್ ವಿತ್ ಸಾಹಿತ್ಯ ಅಕಾಡೆಮಿ ಅವಾರ್ಡ್ 2024 ಇನ್ ಅ ಡೋಗ್ರಿ ಲ್ಯಾಂಗ್ವೇಜ್ ಕ್ಯಾಟಗರಿ? ಓಕೆ, ಚಮನ್ ಅರೋರಾ, ಗುಲ್ಜಾರ್ ಸಿಂಗ್ ಸಂಧು. ಓಕೆ, ಸೊ ದಟ್ ಈಸ್ ಚಮನ್ ಅರೋರಾ ಅವರಿಗೆ ನೀಡಲಾಗಿದೆ ಪೋಸ್ಟುಮಸ್ಲಿ. ಆ್ಯಂಡ್ ಡೋಗ್ರಿ ಭಾಷೆ ಓಕೆ, ಮೈಥಿಲಿ, ಸಂತಲಿ ಆ್ಯಂಡ್ ಡೋಗ್ರಿ, ದಿಸ್ ಇಸ್ ದ ಲಾಸ್ಟ್ ಲ್ಯಾಂಗ್ವೇಜ್ ವಿಚ್ ಗಾಟ್ ಒಂದು ಗ್ರೂಪ್ ಆಫ್ ಲ್ಯಾಂಗ್ವೇಜಸ್ಗಳಿಗೆ ಏನು ಸಂವಿಧಾನಿಕ ಸ್ಥಾನ ಸಿಕ್ತೋ ಅದರೊಳಗೆ ಇದು ಕೂಡ ಒಂದಿದೆ ಗೈಸ್. ಅವರ ಪುಸ್ತಕ ಏಕ್ ಹೋರ್ ಅಶ್ವತ್ಥಾಮ್ಗಾಗಿ ಈ ಪ್ರಶಸ್ತಿ ದೊರೆತಿದೆ. ಆ್ಯಂಡ್ ಸಾಂಸ್ಕೃತಿಕ ಸಚಿವಾಲಯದ ಶಿಫಾರಸ್ ಮೇಲೆ ಇದನ್ನು ಕೊಟ್ಟಿದೆ. ಮಾಧವ್ ಕೌಶಿಕ್ ಅಕಾಡೆಮಿ ಅಧ್ಯಕ್ಷರಾಗಿದ್ದರು ಅಂತ ನೀವು ನೆನಪಿಟ್ಕೋಬಹುದು. ಎನಿವೆ, ಅದನ್ನು ನೆನಪಿಟ್ಕೊಳಿಕಂದ್ರೂ ಈ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಇಂಪಾರ್ಟೆಂಟ್, ನೆನಪಿಟ್ಕೊಳ್ರಿ. ಯಾವ ದಿನವನ್ನು ವಿಶ್ವ ರೇಡಿಯೋ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತೆ ಅಂತ ನಿಮಗೆ ಪ್ರಶ್ನೆ ಇದೆ. ಫೆಬ್ರವರಿ 13. ಓಕೆ, ಫೆಬ್ರವರಿ 13 ಈಸ್ ಸೆಲೆಬ್ರೇಟೆಡ್ ಆ್ಯಸ್ ರೇಡಿಯೋ ಡೇ. ಓಕೆ, ರೇಡಿಯೋ ಡೇ ಮನರಂಜನೆ, ಶಿಕ್ಷಣ, ಸಂವಹನ ಮತ್ತು ಸಮುದಾಯ ಸಂಪರ್ಕಗಳಲ್ಲಿ ವಿಶೇಷವಾಗಿ ದೂರದ ಪ್ರದೇಶಗಳಲ್ಲಿ ರೇಡಿಯೋ ಪಾತ್ರವನ್ನು ಆಚರಿಸಲಾಗ್ತದೆ. 19ನೇ ಶತಮಾನದ ಆರಂಭದಲ್ಲಿ ಓಕೆ ರೇಡಿಯೋ ಮತ್ತು 21ನೇ ಶತಮಾನದಲ್ಲಿ ಭಾರತದಲ್ಲಿ ಸಮೂಹ ಮಾಧ್ಯಮಕ್ಕಾಗಿ ವ್ಯಾಪಕವಾಗಿ ಬಳಸಲಾಗ್ತದೆ. ಯುನೆಸ್ಕೋ 2011ರಲ್ಲಿ ರೇಡಿಯೋ ದಿನವನ್ನು ಘೋಷಿಸಿತು.
2012ರಲ್ಲಿ UN ಜನರಲ್ ಅಸೆಂಬ್ಲಿಯಲ್ಲಿ ಇದನ್ನು ಅಳವಡಿಸಲಾಗಿದೆ. 2025ರ ಥೀಮ್ ರೇಡಿಯೋ ಮತ್ತು ಹವಾಮಾನ ಬದಲಾವಣೆ, ರೇಡಿಯೋ ಆ್ಯಂಡ್ ಕ್ಲೈಮೇಟ್ ಚೇಂಜ್. ಓಕೆ, ನಿರ್ಣಾಯಕ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ರೇಡಿಯೋದ ಪಾತ್ರ ಕೂಡ ತುಂಬಾ ಮಹತ್ವದ್ದಾಗಿದೆ. ನೆಕ್ಸ್ಟ್, ಯಾವ ಸಂಸ್ಥೆಯು ಮಿತ್ರ ಎಂಬ ಹೊಸ ಡಿಜಿಟಲ್ ಪ್ಲ್ಯಾಟ್ಫಾರ್ಮನ್ನು ಪರಿಚಯಿಸಿದೆ? ಫಿಚ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ಇಂಟ್ರಡ್ಯೂಸ್ಡ್ ಅ ನ್ಯೂ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ ಕಾಲ್ಡ್ ಮಿತ್ರ. ಓಕೆ, ಮಿತ್ರ ಅನ್ನುವಂಥದ್ದನ್ನು ಯಾರು ಮಾಡಿದ್ದಾರೆ ಅಂತ, ಭಾರತೀಯ ಸೆಕ್ಯೂರಿಟಿ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ದಟ್ ಈಸ್ ಸೆಬಿ. ಓಕೆ, ಭಾರತೀಯ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ದಿಸ್ ಸೆಬಿ ಇಂಟ್ರಡ್ಯೂಸ್ಡ್ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟ್ ಟ್ರೇಸಿಂಗ್ ಮತ್ತು ರಿಟ್ರಿವಲ್ ಅಸಿಸ್ಟೆಂಟ್ ಅನ್ನೋದು ಇದರ ಒಂದು ಫುಲ್ ಫಾರ್ಮ್ ಆಗಿದೆ. ಫುಲ್ ಫಾರ್ಮ್ನು ನೆನಪಿಟ್ಕೊಳ್ರಿ. ನೋ ಯುವರ್ ಕಸ್ಟಮರ್ ಆ್ಯಂಡ್ ಸೋ ಮೆನಿ ಫ್ರಾಡ್ಸ್ಗಳು ಆಗ್ತಿದ್ದಾವೆ ಆ್ಯಂಡ್ ಇವುಗಳನ್ನು ತಡೀಲಿಕ್ಕೂ ಆಗಿರಬಹುದು. ಓಕೆ, ಆ್ಯಂಡ್ ಉದ್ಯಮ ಮಟ್ಟದಲ್ಲಿ ಡೇಟಾ ಬೇಸನ್ನು ಮೇಂಟೈನ್ ಮಾಡಲಿಕ್ಕೂ ಆಗಿರ್ಬೋದು, ನೋ ಯುವರ್ ಕಸ್ಟಮರ್ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋಕ್ಕೂ ಆಗಿರ್ಬೋದು, ಇದನ್ನು ಮಾಡಿದ್ದನ್ನು ಕಾಣ್ತೀವಿ. ಗ್ರೇವ್ ಹಾಕ್ ಹೈಬ್ರಿಡ್ ಭೂಮಿಯಿಂದ ಆಕಾಶಕ್ಕೆ ಹಾರುವ ಕ್ಷಿಪಣಿ ವ್ಯವಸ್ಥೆಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಗ್ರೇವ್ ಹಾಕ್ ಹೈಬ್ರಿಡ್ ಸರ್ಫೇಸ್ ಟು ಏರ್ ಮಿಸೈಲ್ ಸಿಸ್ಟಮ್ ಈಸ್ ಡೆವಲಪ್ಡ್ ಬೈ ವಿಚ್ ಕಂಟ್ರಿ? ಗ್ರೇವ್ ಹಾಕ್, ಓಕೆ, ದಟ್ ಈಸ್ ಯುನೈಟೆಡ್ ಕಿಂಗ್ಡಮ್. ಸೊ ಯುನೈಟೆಡ್ ಕಿಂಗ್ಡಮ್ ಇದನ್ನು ಡೆವಲಪ್ ಮಾಡಿದೆ. ಆ್ಯಂಡ್ ರಷ್ಯಾದ ಕ್ಷಿಪಣಿ ದಾಳಿಯನ್ನು ಎದುರಿಸಲಿಕ್ಕೆ ಯುಕ್ರೇನ್ಗೆ ಗ್ರೇವ್ ಹಾಕ್ ಹೈಬ್ರಿಡ್, ಓಕೆ, ಮೇಲಿಂದ ಗಾಳಿಗೆ ಹಾರುವ ಕ್ಷಿಪಣಿ ವ್ಯವಸ್ಥೆಯನ್ನು ಪಡೆದುಕೊಂಡಿದೆ. ಯುನೈಟೆಡ್ ಕಿಂಗ್ಡಮ್ ಅಭಿವೃದ್ಧಿಪಡಿಸಿದೆ. ಆ್ಯಂಡ್ ಮ್ಯಾಕ್ 2.5 ಅನ್ನು ತಲುಪಬಹುದು. 12 ಮೈಲುಗಳಷ್ಟು ದೂರದ ಗುರಿಯನ್ನು ಇದು ಎದುರಿಸಬಹುದು. ಓಕೆ, UK ಯುಕ್ರೇನ್ಗೆ ಹೆಲ್ಪ್ ಮಾಡ್ತಾ ಇದೆ. ನೆಕ್ಸ್ಟ್, ಕಾಂಪ್ಯಾಕ್ಟ್ ಉಪಕ್ರಮಗಳಲ್ಲಿ ಯಾವ 2 ದೇಶಗಳು ಭಾಗಿಯಾಗಿವೆ? ಕಾಂಪ್ಯಾಕ್ಟ್, ಓಕೆ, ಇನಿಷಿಯೇಟಿವ್ ವಿಚ್ ಆರ್ ಭಾರತ ಆ್ಯಂಡ್ ಯುನೈಟೆಡ್ ಸ್ಟೇಟ್ಸ್, ಇಂಡಿಯಾ ಆ್ಯಂಡ್ US, ಓಕೆ, ಪಾರ್ಟಿಸಿಪೇಟ್ ಮಾಡಿದ್ದೇವೆ. ರಕ್ಷಣಾ ವ್ಯಾಪಾರ ತಂತ್ರಜ್ಞಾನ ಸಂಬಂಧಗಳನ್ನು ಹೆಚ್ಚಿಸಲು ಭಾರತ ಮತ್ತು US ಕಾಂಪ್ಯಾಕ್ಟ್ ಉಪಕ್ರಮಗಳನ್ನು ಆರಂಭಿಸಿದೆ. ಇದು ಅಮೆರಿಕ ಭಾರತ ಸಮಗ್ರ ಜಾಗತಿಕ ಕಾರ್ಯತಂತ್ರ ಸಹಭಾಗಿತ್ವವನ್ನು ಬಲಪಡಿಸುವ ಗುರಿಯನ್ನು ಇದು ಹೊಂದಿದೆ. 2030ರ ವೇಳೆಗೆ ದ್ವಿಪಕ್ಷೀಯ ವ್ಯಾಪಾರವನ್ನು $500 ಬಿಲಿಯನ್ ಗೆ ಹೆಚ್ಚಿಸುವ ಗುರಿ ಹೊಂದಿದೆ. ಅದಕ್ಕೆ ಈಗಿಂದನೇ ಪರ್ಟಿಕ್ಯುಲರ್ಲಿ AI ಆಗಿರ್ಬೋದು, ಸೈಬರ್ ಭದ್ರತೆ, ಸೆಮಿಕಂಡಕ್ಟರ್, ಬಾಹ್ಯಾಕಾಶ ಪರಿಶೋಧನೆ, ಇವ್ರ ಮೇಲೆಲ್ಲ ಫೋಕಸ್ ಮಾಡಲಿಕ್ಕೆ ಒಂದು ಕಾಂಪ್ಯಾಕ್ಟ್ ಅನ್ನುವಂಥ ಒಂದು ಯೋಜನೆಯನ್ನು ಮಾಡಿದ್ದಾವೆ. 2025ರಲ್ಲಿ 14ನೇ ಏಷ್ಯನ್ ಸ್ನೂಕರ್ ಚಾಂಪಿಯನ್ಶಿಪ್ ಗೆದ್ದದ್ದು ಯಾರು? ಅರೆ, ಸ್ನೂಕರ್ ಬಂದರೆ ಬೇರೆ ಯಾರು ಗೆಲ್ಲಂಗಿಲ್ಲ, ದಟ್ ಡೆಫಿನೆಟ್ಲಿ ಪಂಕಜ್ ಅಡ್ವಾನಿ. ಐ ಡೋಂಟ್ ನೋ, ಸ್ಪೋರ್ಟ್ಸ್ ಅಂದಾಗ ಎಲ್ಲರೂ ಯಾಕೆ ಕ್ರಿಕೆಟ್ ಹಿಂದೆ ಬಿದ್ದೇ ಇರ್ತಾರೆ. ಇಂಡಿಯಾದೊಳಗೆ ಈ ಕಲ್ಚರ್ ಚೇಂಜ್ ಆಗಬೇಕು, ಅದಕ್ಕೆ ನಮಗೆ ಜಾಸ್ತಿ ಮೆಡಲ್ಗಳು ಬರ್ತಾ ಇಲ್ಲ. 402 PSI ಎಕ್ಸಾಮ್ ಒಳಗೆ ನಿಮಗೆ ಕ್ವಶನ್ ಕೇಳಿದ್ದಾರೆ. ನಮ್ಮ ಎಸ್ಸೆ ಬುಕ್ ಒಳಗೂ ಕೂಡ ಇದರ ಎಸ್ಸೆ ಕೊಟ್ಟಿದ್ದೀವಿ. ಆ್ಯಂಡ್ ದಟ್ ಈಸ್ ವಾಟ್ ಆಸ್ಕ್ಡ್ ಇನ್ 402 PSI ಎಕ್ಸಾಮ್. ಸ್ನೂಕರ್ ಇವ್ರನ್ನ ಬಿಟ್ಟರೆ ಬೇರೆ ಯಾಕೆ ಆಡೋದಿಲ್ಲ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಇನ್ ಇಂಡಿಯಾ ಗೈಸ್. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಮಿಷನ್ನಲ್ಲಿ ಭಾಗವಹಿಸಿದ ಮೊದಲ ದೈಹಿಕ ಅಂಗವೈಕಲ್ಯ ಹೊಂದಿರುವ ವ್ಯಕ್ತಿ ಯಾರು ಅಂತ ನಿಮಗೆ ಪ್ರಶ್ನೆ ಇದೆ. ಜಾನ್ ಮೆಕ್ಹಗಲ್, ಓಕೆ, ದಟ್ ಈಸ್ ಜಾನ್ ಮ್ಯಾಕ್ಫಾಲ್. ಜಾನ್ ಮ್ಯಾಕ್ಫಾಲ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ದೀರ್ಘಾವಧಿಯ ಮಿಷನ್ಗೆ ವೈದ್ಯಕೀಯವಾಗಿ ಪ್ರಯಾಣಿಸಲ್ಪಟ್ಟ ಮೊದಲ ದೈಹಿಕ ಅಂಗವಿಕಲ ಹೊಂದಿರುವಂಥ ವ್ಯಕ್ತಿ. ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ, ಓಕೆ, ಅವರ ಆಯ್ಕೆಯನ್ನು ಅನುಮೋದಿಸಿತು. ದಟ್ಸ್ ರಿಯಲಿ ಗುಡ್ ಗೈಸ್. 2008ರ ಬೀಜಿಂಗ್ ಪ್ಯಾರಾಒಲಿಂಪಿಕ್ನಲ್ಲಿ 100 ಮೀಟರ್ ಸ್ಟ್ರಿಂಟ್ನಲ್ಲಿ ಅವರು ಕಂಚಿನ ಪದಕ ಕೂಡ ಗೆದ್ದರು. ಸ್ಪೋರ್ಟ್ಸ್ಮನ್ ಕೂಡ, ರಿಯಲಿ ಗ್ರೇಟ್ ಗೈಸ್. ನೆಕ್ಸ್ಟ್, ಡಯಾಲಿಸಿಯಾ is the autobiography of which Nobel Peace Prize laureate. ಸೊ ಡಯಾಲಿಸಿಯಾ ಯಾವ ನೊಬೆಲ್ ಶಾಂತಿ ಪುರಸ್ಕೃತರ ಆತ್ಮಚರಿತ್ರೆಯಾಗಿದೆ ಅಂತ? ದಟ್ ಈಸ್ ಕೈಲಾಸ್ ಸತ್ಯಾರ್ಥಿ. ಬಚ್ಪನ್ ಬಚಾವ್ ಆಂದೋಲನನ ಪ್ರಾರಂಭ ಮಾಡೋದ್ರ ಮೂಲಕ ಮೋರ್ ದೆನ್ 50,000 ಮಕ್ಕಳನ್ನು, ಓಕೆ, ಅನಾಥ ಮಕ್ಕಳನ್ನ
ಇವರು ಸೇವ್ ಮಾಡಿದ್ದಾರೆ. ಮಧ್ಯಪ್ರದೇಶದಲ್ಲಿ ಜನಿಸಿದಂಥ ಕೈಲಾಸ್ ಸತ್ಯಾರ್ಥಿ ಅವರಿಗೆ ನೊಬೆಲ್ ಪೀಸ್ ಪ್ರೈಸ್ ಕೂಡ ಬಂದಿತ್ತು. ಓಕೆ, ಇಂಡಿಯಾದ ಹೆಮ್ಮೆ ಕೂಡ ಇವರಾಗಿದ್ದಾರೆ. ನೆಕ್ಸ್ಟ್, ಇತ್ತೀಚೆಗೆ ನಿವೃತ್ತಿ ಘೋಷಿಸಿದ ಶರತ್ ಕಮಲ್ ಯಾವ ಕ್ರೀಡೆಗೆ ಸಂಬಂಧಿಸಿದರು? ಶರತ್ ಕಮಲ್, ದಟ್ ಈಸ್ ಟೇಬಲ್ ಟೆನ್ನಿಸ್. ಓಕೆ, ಟೇಬಲ್ ಟೆನ್ನಿಸ್ಗೆ ಇವರು ಸಂಬಂಧಿಸಿದ್ದು. ಆ್ಯಂಡ್ ವೃತ್ತಿಪರ ಟೇಬಲ್ ಟೆನ್ನಿಸ್ನಿಂದ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಆ್ಯಂಡ್ 7 ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಚಿನ್ನ ಮತ್ತು 2 ಏಷ್ಯನ್ ಕ್ರೀಡಾಕೂಟದಲ್ಲಿ ಕಂಚಿನ ಪದಕವನ್ನು ಗೆದ್ದು ಭಾರತದ ಧ್ವಜವನ್ನು ಹಾರಿಸಿದ್ದಾರೆ. ನೆಕ್ಸ್ಟ್, ಭಾರತದ ಮೊದಲ ಬ್ಯಾಟರಿ ದರ್ಜೆಯ ಲಿಥಿಯಂ ಸಂಸ್ಕರಣಾಗಾರವನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಯಿತು? ಇಂಡಿಯಾಸ್ ಫಸ್ಟ್ ಬ್ಯಾಟರಿ ಗ್ರೇಡ್ ಲಿಥಿಯಂ ರಿಫೈನರಿ ಹ್ಯಾಸ್ ಬೀನ್ ಲಾಂಚ್ಡ್ ಇನ್ ವಿಚ್ ಸಿಟಿ ಅಂತ ನಿಮಗೆ ಪ್ರಶ್ನೆ ಇದೆ. ಆ್ಯಂಡ್ ಲಿಥಿಯಂ ಜಾಸ್ತಿ ಸಿಗೋದು ಗ್ರೇಟರ್ ನೋಯ್ಡಾ, ದಟ್ ಈಸ್ ಉತ್ತರ ಪ್ರದೇಶ್. ಓಕೆ, ಗ್ರೇಟರ್ ನೋಯ್ಡಾ ಉತ್ತರ ಪ್ರದೇಶದೊಳಗೆ ಇದನ್ನು ಲಾಂಚ್ ಮಾಡಲಾಗಿದೆ. ಆ್ಯಂಡ್ ಓಕೆ, ಲೇಹೋಮ್ ಕಂಪನಿ ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾ ಭಾರತದ ಮೊದಲ ಲಿಥಿಯಂ ದರ್ಜೆಯ ಸಂಸ್ಕರಣಾಗಾರವನ್ನು ಪ್ರಾರಂಭಿಸಿತ್ತು. ಓಕೆ, ಆ್ಯಂಡ್ 1000 ಮೆಟ್ರಿಕ್ ಟನ್ ಬ್ಯಾಟರಿ ದರ್ಜೆಯ ಲಿಥಿಯಮನ್ನು ಉತ್ಪಾದಿಸುತ್ತದೆ. 2029ರ ವೇಳೆಗೆ 20,000 ಟನ್ಗೆ ವಿಸ್ತರಿಸಲು ಯೋಜನೆಯನ್ನು ರೂಪಿಸಲಾಗಿದೆ. ಈ ತ್ಯಾಜ್ಯದಿಂದ ಕಪ್ಪು ದ್ರವ್ಯರಾಶಿಯನ್ನು ಲಿಥಿಯಮನ್ನು ಹೊರತೆಗೆಯಲು ಮರುಬಳಕೆ ಮಾಡಲಾಗುತ್ತದೆ. ಓಕೆ, ಯು ಕ್ಯಾನ್ ಗೋ ಥ್ರೂ ಇಟ್. ನೆಕ್ಸ್ಟ್, ಜಮೂಯಿರ್ ಬಿನಂದಿನಿ ಯಾವ ರಾಜ್ಯದಲ್ಲಿ ಪ್ರದರ್ಶಿಸಲಾಗುವ ಸಾಂಪ್ರದಾಯಿಕ ನೃತ್ಯವಾಗಿದೆ? ಜಮೂಯಿರ್ ಬಿನಂದಿನಿ. ಓಕೆ, ಸೊ ಇಟ್ಸ್ ಅ ನೇಮ್ ಆಫ್ ಅ ಡಾನ್ಸ್, ದಟ್ ಈಸ್ ಆಸಾಂನಲ್ಲಿ ಮಾಡುವಂಥದ್ದು. ಇಟ್ಸ್ ವಿಯರ್ಡ್ ನೇಮ್ ಗೈಸ್. ಓಕೆ, ಆಸಾಂನಲ್ಲಿ ಇದನ್ನು ಸೆಲೆಬ್ರೇಟ್ ಮಾಡಲಾಗುತ್ತೆ. ಭಾರತದ ಪ್ರಧಾನಮಂತ್ರಿ ಜಮೂಯಿರ್ ಬಿನಂದಿನಿ 2025ರಲ್ಲಿ ಭಾಗವಹಿಸಿದ್ರು. 8,000 ಪ್ರದರ್ಶಕರನ್ನು ಒಳಗೊಂಡ ಒಂದು ಭವ್ಯ ಸಾಂಸ್ಕೃತಿಕ ಕಾರ್ಯಕ್ರಮ ಇದು ಆಗಿತ್ತು. ಸೊ ಓಕೆ, ಆಸಾಂ ಆದಿವಾಸಿ ಚಹಾ ಬುಡಕಟ್ಟು ಜನಾಂಗದವರ ಸಾಂಪ್ರದಾಯಿಕ ಜಾನಪದ ನೃತ್ಯ ಇದು ಆಗಿದೆ. ಸುಗ್ಗಿಯ ಸಮಯದಲ್ಲಿ ಇದನ್ನು ಮಾಡ್ತಾರೆ. ಓಕೆ, ಇದು ಮದಲ್, ಧೋಲ್, ತಾಲ್ ಮತ್ತು ಕೊಳ್ಳಿಯಂಥ ವಾದ್ಯಗಳೊಂದಿಗೆ ಇರುತ್ತದೆ. ಓಕೆ, ಮಹಿಳೆಯರು ವರ್ಣದ ಸೀರೆಗಳನ್ನ ಧರಿಸಿ ಇದನ್ನು ಮಾಡ್ತಾರೆ. ಇಂಥವು ಕೂಡ ನಿಮಗೆ ಕ್ವಶನ್ ಕೇಳ್ತಾರೆ. ಸೋಲಿಗ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯಗಳಲ್ಲಿ ಕಂಡುಬರುತ್ತದೆ? ಸೋಲಿಗ, ಓಕೆ, ಡೆಫಿನೆಟ್ಲಿ ತಮಿಳುನಾಡು ಮತ್ತು ಕರ್ನಾಟಕದಲ್ಲಿ ಇವರು ಕಂಡುಬರ್ತಾರೆ. ಸೋಲಿಗರು ಚಾಮರಾಜನಗರ ಜಿಲ್ಲೆ ಕರ್ನಾಟಕದಲ್ಲಿ. 119ರ ಮನ್ ಕಿ ಬಾತ್ ಕಾರ್ಯಕ್ರಮ ಎಪಿಸೋಡ್. ಓಕೆ, ಬಿಳಿಗಿರಿ ರಂಗ ದೇವಾಲಯ ಹುಲಿ ಮೀಸಲು BRT ಹುಲಿ ಮೀಸಲು ಪ್ರದೇಶದ ಸೋಲಿಗ ಬುಡಕಟ್ಟು ಜನಾಂಗದ ಬಗ್ಗೆ ಪ್ರಸ್ತಾಪಿಸಿದ್ರು. ಹುಲಿ ಸಂರಕ್ಷಣೆಯಲ್ಲಿ ಅವರ ಪಾತ್ರ ಶ್ಲಾಘನೀಯ ಎಂದು ಪ್ರಧಾನಮಂತ್ರಿಯವರು ಹೇಳಿದರು. ಅದಕ್ಕೆ ನ್ಯೂಸ್ ಒಳಗಿದೆ. ಕರ್ನಾಟಕ, ತಮಿಳುನಾಡಿನಲ್ಲಿ ಕಂಡುಬಿಡ್ತಾರೆ. ಬಿದಿರಿನ ಮಕ್ಕಳು ಅಂತ ಕೂಡ ಇವರಿಗೆ ಇದರ ಅರ್ಥ ಆಗುತ್ತೆ. ಓಕೆ, ಸೊ ಅವರ ಹೆಸರು ಅರ್ಥ ಅದು ಕೊಡುತ್ತೆ. ಆ್ಯಂಡ್ 2011ರಲ್ಲಿ ಹುಲಿ ಮೀಸಲು ಪ್ರದೇಶಗಳಿಗೆ ತಮ್ಮ ಅರಣ್ಯ ಹಕ್ಕುಗಳನ್ನು ಗುರುತಿಸಿದ ಮೊದಲ ಬುಡಕಟ್ಟು ಜನಾಂಗದವರು ಕೂಡ ಇವರಾಗಿದ್ದಾರೆ. ಅವರು ಸೋಲಿಗ, ಕನ್ನಡ ಮತ್ತು ತಮಿಳು ಮಾತನಾಡ್ತಾರೆ. ಬಿದಿರು ಮತ್ತು ಮಣ್ಣಿನ ಗುಡಿಸಲುಗಳಲ್ಲಿ ಇವರು ವಾಸಿಸ್ತಾರೆ. ಓಕೆ, ಸೋಲಿಗ ಕಮ್ಯುನಿಟಿ ಈಸ್ ವೆರಿ ಫ್ರೆಂಡ್ಲಿ ವಿತ್ ದಿಸ್ ಟೈಗರ್ ಪಾಪ್ಯುಲೇಷನ್. ಆದ್ದರಿಂದನೇ ಅವರೇನೂ ತೊಂದರೆ ಮಾಡೋದಿಲ್ಲ. ಉಷ್ಣವಲಯದ ಚಂಡಮಾರುತ ಸಾರಾ ಹಿನ್ನೆಲೆಯಲ್ಲಿ ಭಾರತ ಇತ್ತೀಚೆಗೆ ಯಾವ ದೇಶಕ್ಕೆ ಮಾನವೀಯ ನೆರವು ನೀಡಿದೆ? ಇಂಡಿಯಾ ರೀಸೆಂಟ್ಲಿ ಡಿಸ್ಪ್ಯಾಚ್ಡ್ humanitarian assistance to which country in the wake of tropical storm Sara? Okay, that is Honduras. ಓಕೆ, ಹೊಂಡುರಸ್ ಯಾವ ಕಾಂಟಿನೆಂಟಲ್ಲಿ ಬರ್ತದೆ? ಒಂದು ಸರ್ತಿ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ. ಸಾರಾ ನಂತರ ಭಾರತ ಹೊಂಡುರಸ್ಗೆ 26 ಟನ್ ಮಾನವೀಯ ಸಹಾಯವನ್ನು ಕಳುಹಿಸಿದೆ. ಓಕೆ, ಸೊ ಗ್ಲಾಕೋಮೀಟರ್ಸ್, ಆಕ್ಸಿಜನ್ ಮೀಟರ್ಸ್, ಕೈಗೂಸು, ಸಿರಿಂಜ್ಗಳು, ದ್ರವ್ಯಗಳಂಥ ವೈದ್ಯಕೀಯ ಸರಬರಾಜುಗಳನ್ನು ಒಳಗೊಂಡಿದೆ. ಕಂಬಳಿ, ಸ್ಲೀಪಿಂಗ್ ಮ್ಯಾಟ್ ಆ್ಯಂಡ್ ನೈರ್ಮಲ್ಯದ ಕಿಟ್ಗಳನ್ನು ಕೂಡ ಕಳಿಸಲಾಗಿದೆ. ಚಂಡಮಾರುತ ಪ್ರಭಾವದಿಂದ ಭಾರತವು ಚೇತರಿಸಿಕೊಳ್ಳಲು ಸಹಾಯ ಮಾಡುವ ಗುರಿ ಕೂಡ ಹೊಂದಿದೆ. ನೆಕ್ಸ್ಟ್,
ಕಾವಲ್ ಹುಲಿ ಮೀಸಲು ಪ್ರದೇಶವು ಯಾವ ರಾಜ್ಯದಲ್ಲಿ ಇದೆ? ಕಾವಲ್ ಟೈಗರ್ ರಿಸರ್ವ್ ಇಟ್ ಈಸ್ ಇನ್ ಕಾವಲ್, ಇಟ್ ಈಸ್ ಇನ್ ತೆಲಂಗಾಣ. ಓಕೆ, ತೆಲಂಗಾಣ ರಾಜ್ಯದೊಳಗಿದೆ. ಈ ಒಂದು ಮೀಸಲು ಪ್ರದೇಶ ಡೆಕ್ಕನ್ ಪರ್ಯಾಯ ದ್ವೀಪದ ಮಧ್ಯೆ ಇರೋದು. ಎತ್ತರದ ಪ್ರದೇಶಗಳ ಭಾಗವಾದ ಗೋದಾವರಿ ನದಿಯ ಉದ್ದಕ್ಕೂ ತೆಲಂಗಾಣದಲ್ಲಿ ಇದು ಇರೋದನ್ನು ನಾವು ಕಾಣ್ತೀವಿ. 2012ರಲ್ಲಿ ಹುಲಿ ಮೀಸಲು ಪ್ರದೇಶ ಎಂದು ಇದನ್ನು ಘೋಷಿಸಲಾಗಿದೆ. ಆ್ಯಂಡ್ ದೀಸ್ ಆರ್ ದ ಬೋರ್ವೆಲ್ಗಳನ್ನು, ಸೌರ ಪಂಪ್ಸೆಟ್ಗಳ ತಂತ್ರಜ್ಞಾನವನ್ನು ಇಲ್ಲಿ ಬಳಸಲಾಗ್ತಾ ಇದೆ. ಹಸಿರು ಸಮುದ್ರ ಆಮೆ IUCN ಸ್ಥಿತಿ ಏನು? ವಾಟ್ ಈಸ್ ದ IUCN ಸ್ಟೇಟಸ್ ಆಫ್ ಗ್ರೀನ್ ಸೀ ಟರ್ಟಲ್? ಓಕೆ, ಅನ್ನೋದು ನಿಮಗೆ ಪ್ರಶ್ನೆ ಇದೆ. ಅಳಿವಿನಂಚಿನಲ್ಲಿರುವಂಥ ಒಂದು ಪ್ರಾಣಿ ಇದು ಆಗಿದೆ ಗೈಸ್, ಅಳಿವಿನಂಚಲ್ಲಿ. ಓಕೆ, ಎಂಡೇಂಜರ್ಡ್ ಸ್ಪೀಸೀಸ್, IUCN ರೆಡ್ ಲಿಸ್ಟ್. ಓಕೆ, ಚೆನ್ನೈನ ಮೆರಿನಾ ಬೀಚ್ನಲ್ಲಿ ಹಸಿರು ಸಮುದ್ರ ಆಮೆ ಮೃತದೇಹ ಕಂಡು ಬಂದಿದೆ ರೀಸೆಂಟ್ಲಿ. ಸೊ ದ್ಯಾಟ್ಸ್ ವೈ ಇಟ್ ಈಸ್ ಇನ್ ನ್ಯೂಸ್. ಓಕೆ, ಆಹಾರಗಳು ಇವುಗಳ ಕಬ್ಬಿನ ಹಸಿರು ಬಣ್ಣವನ್ನು ಹೊಂದಿರ್ತವೆ. ವಿಶ್ವದಾದ್ಯಂತ ಉಷ್ಣವಲಯದ ನೀರಿನಲ್ಲಿ ಇವು ಕಂಡು ಬರ್ತವೆ. IUCN ಅಳಿವಿನಂಚಿನಲ್ಲಿ ಇರೋದನ್ನು ನಾವು ಕಾಣ್ತೀವಿ. ಓಕೆ, ಸೊ ದೀಸ್ ಆರ್ ದ ಫ್ಯಾಕ್ಟ್ಸ್. ಇತ್ತೀಚೆಗೆ ಯಾವ ಸಂಸ್ಥೆ ಅರೆ ಕ್ರಯೋಜೆನಿಕ್ ಇಂಜಿನ್ SE2000ನಲ್ಲಿ ಬಿಸಿ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿತು? ಐ ವಿಲ್ ರೀಡ್ ಇಟ್ ಇನ್ ಇಂಗ್ಲೀಷ್. ವಿಚ್ ಆರ್ಗನೈಸೇಷನ್ ರೀಸೆಂಟ್ಲಿ ಸಕ್ಸಸ್ಫುಲಿ ಕಂಡಕ್ಟೆಡ್ ದ ಹಾಟ್ ಟೆಸ್ಟ್ ಆನ್ ಸೆಮಿ ಕ್ರಯೋಜೆನಿಕ್ ಇಂಜಿನ್ SE2000 ಅಂತ ನಿಮಗೆ ಪ್ರಶ್ನೆ ಇದೆ. ಆ್ಯಂಡ್ ದಟ್ ಈಸ್ ನನ್ ಅದರ್ ದೆನ್ ಅವರ್ ಇಸ್ರೋ ಗೈಸ್. ಓಕೆ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಇದನ್ನು ಕಂಡಕ್ಟ್ ಮಾಡಿದೆ. ಇದರ ಉಪಯೋಗ ಕ್ರಯೋಜೆನಿಕ್ ಇಂಜಿನ್ ನಲ್ಲಿ ಯಶಸ್ವಿಯನ್ನು ಸಾಧಿಸಿದೆ. ಆ್ಯಂಡ್ ಇದು ಎಕ್ಸ್ಟ್ರೀಮ್ ಕಂಡೀಷನ್, ಹಾಟ್ನಲ್ಲಿದ್ದಾಗ ಮತ್ತು ಕೋಲ್ಡ್ ಇದ್ದಾಗ ಎರಡೂ ಸಂದರ್ಭದೊಳಗೆ ಇದು ಉಪಯೋಗ ಆಗುತ್ತೆ. ಓಕೆ, ಭವಿಷ್ಯದ ಭಾರ ಎತ್ತುವ ಉಡಾವಣಾ ವಾಹನಗಳಿಗಾಗಿ ಇಸ್ರೋ ಸಂಸ್ಥೆ ಇದನ್ನು ಅಭಿವೃದ್ಧಿಪಡಿಸಿದೆ. ಸೀಮೆಎಣ್ಣೆಯ ದ್ರವ ಹೈಡ್ರೋಜನ್ಗಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಮತ್ತು ಈ ಒಂದು ಕೆಲಸವನ್ನು ನಿರ್ವಹಿಸಬಲ್ಲದ ಇದು ಆಗಿದೆ. ನೆಕ್ಸ್ಟ್, ಮಿಷನ್ ಅಮೃತ್ ಸರೋವರ್ ವಾಸ್ ಲಾಂಚ್ಡ್ ಆಸ್ ಪಾರ್ಟ್ ಆಫ್ ವಿಚ್ ಇನಿಷಿಯೇಟಿವ್? ಓಕೆ, ಮಿಷನ್ ಅಮೃತ್ ಸರೋವರವನ್ನು ಯಾವ ಉಪಕ್ರಮದ ಪ್ರಾರಂಭಿಸಲಾಯಿತು? ಸ್ವಚ್ಛ ಭಾರತ್, ಆಜಾದಿ ಕಾ ಅಮೃತ್ ಮಹೋತ್ಸವ್ ಆ್ಯಂಡ್ ಜಲಶಕ್ತಿ ಅಭಿಯಾನ್, ಸ್ಮಾರ್ಟ್ ಸಿಟಿ ಮಿಷನ್. ಸೊ ಆಜಾದಿ ಕಾ ಅಮೃತ್ ಮಹೋತ್ಸವದ ಅಂಗವಾಗಿ ಇದನ್ನು ಲಾಂಚ್ ಮಾಡಲಾಗಿದೆ ಮಿಷನ್ ಅಮೃತ್ ಸರೋವರ್. ಭಾರತೀಯ ರೈಲ್ವೆ ಈ ಮಿಷನ್ ಅಮೃತ್ ಸರೋವರ್ ಅಡಿಯಲ್ಲಿ ಕೊಳಗಳನ್ನು ಅಗೆದು ಇದನ್ನು ದೊಡ್ಡ ಮಾಡ್ತಿದ್ದಾರೆ. ಭಾರತದಾದ್ಯಂತ ಈ ಒಂದು ಈ ಲೇಕ್ಸ್ ಇರ್ತಾವಲ್ವ ಅದನ್ನು ಪುನರ್ಜೀವನಗೊಳಿಸುವ ಉದ್ದೇಶಿತವಾಗಿದೆ. ಪ್ರತಿ ಜಿಲ್ಲೆಯಲ್ಲಿ 75 ಅಮೃತ್ ಸರೋವರಗಳನ್ನು ರಚಿಸುವ ಪುನಃಸ್ಥಾಪಿಸುವ ಗುರಿ ಹೊಂದಿದೆ. 50,000 ಕೊಳಗಳನ್ನ ಈಗ ಹೊಂದಿದೆ ಗೈಸ್. ಗ್ರಾಮೀಣಾಭಿವೃದ್ಧಿ, ಜಲಶಕ್ತಿ, ಸಂಸ್ಕೃತಿ, ಪಂಚಾಯತ್ ರಾಜ್, ಪರಿಸರ, ತಾಂತ್ರಿಕ ಸಂಸ್ಥೆಯಂತಹ ಬಹು ಸಚಿವಾಲಯಗಳನ್ನು ಒಳಗೊಂಡು ಇಡೀ ಸರ್ಕಾರಿ ವಿಧಾನವನ್ನು ಅನುಸರಿಸ್ತಾ ಇದೆ. 2025ರ ವಿಶ್ವ ಸಂತೋಷ ವರದಿ ಪ್ರಕಾರ ಭಾರತದ ಶ್ರೇಯಾಂಕ ಎಷ್ಟು? ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್. ಓಕೆ, ಭಾರತಕ್ಕೆ 118ನೇ ಸ್ಥಾನ ದೊರೆತಿದೆ. ಓಕೆ, ಸೊ ವಿಶ್ವದ ಸಂತೋಷ ವರದಿ 2020ರ ಪ್ರಕಾರ ಫಿನ್ಲ್ಯಾಂಡ್, ಎವ್ರಿ ಇಯರ್ ಇದು ಮುಂದೆನೇ ಇರುತ್ತೆ, ಸತತ 8ನೇ ವರ್ಷ ಅತ್ಯಂತ ಸಂತೋಷದಾಯಕ ದೇಶವಾಗಿದೆ. ಡೆನ್ಮಾರ್ಕ್, ಐಸ್ಲ್ಯಾಂಡ್ ಆ್ಯಂಡ್ ಸ್ವೀಡನ್ ಕ್ರಮವಾಗಿ ಹಿಂದಿನ ಸ್ಥಾನಗಳಲ್ಲಿರೋದನ್ನು ಕಾಣ್ತೀವಿ. ಭಾರತ ಒಟ್ಟಾರೆಯಾಗಿ 118ನೇ ಸ್ಥಾನದಲ್ಲಿದೆ. ಆ್ಯಂಡ್ ಸ್ವಯಂ ಸೇವೆಯಲ್ಲಿ 10ನೆಯ ದೇಣಿಗೆಯನ್ನು, 57ನೆಯ ಮತ್ತು ಅಪರಿಚಿತರಿಗೆ ಸಹಾಯ ಮಾಡುವಲ್ಲಿ ಬೇರೆ ಬೇರೆ ರ್ಯಾಂಕ್ನ ಕೊಟ್ಟಿದ್ದಾರೆ. ಅತೃಪ್ತ ದೇಶ, ಮೋಸ್ಟ್ ಅನ್ಹ್ಯಾಪಿ ಕಂಟ್ರಿ ಇನ್ ದ ವರ್ಲ್ಡ್ ಅಂದರೆ ಅಫ್ಘಾನಿಸ್ತಾನ್ 147th ರ್ಯಾಂಕ್ನ ಹೊಂದಿದೆ. ನೇಪಾಳ್ ಈಸ್ ಬೆಟರ್ ದೆನ್ ಅಸ್ 92. ಪಾಕಿಸ್ತಾನ್ ಈಸ್ ಆಲ್ಸೋ ಬೆಟರ್ ದೆನ್ ಅಸ್ 09. ಆ್ಯಂಡ್ ಭಾರತಕ್ಕಿಂತ ಮುಂದೆ ಇರುವಂಥ ದೇಶಗಳು ಇಂಪಾರ್ಟೆಂಟಾಗಿ ಕ್ವಶನ್ ಕೇಳಿದರೆ ಇಂಥವು ಕೇಳ್ತಾರೆ. ಪಾಕಿಸ್ತಾನ್ ಮೋಸ್ಟ್ ಹ್ಯಾಪಿ ಕಂಟ್ರಿ ಒಳಗೆ ಭಾರತಕ್ಕಿಂತ ಮುಂದೆ ಇದೆ ಅಂತ ಕೇಳಿದಾಗ ಚಾನ್ಸೇ ಇಲ್ಲ ಅಂತ ಹಾಕಂಗಿಲ್ಲ. ಓಕೆ, ಸೊ ನೆಕ್ಸ್ಟ್, ಗಡಿ ಕಣ್ಗಾವಲಿಗಾಗಿ ಯಾವ ಸಂಸ್ಥೆಯು AI ಚಾಲಿತ ರೋಬೋಟ್ಗಳನ್ನು ಅಭಿವೃದ್ಧಿಪಡಿಸಿದೆ? ವಿಚ್ ಇನ್ಸ್ಟಿಟ್ಯೂಟ್ ಹ್ಯಾಸ್ ಡೆವಲಪ್ಡ್ AI ಪವರ್ಡ್ ರೋಬೋಟ್ಸ್
ಫಾರ್ ಬಾರ್ಡರ್ ಸರ್ವೇಲೆನ್ಸ್ ಅಂತ ನಿಮಗೆ ಪ್ರಶ್ನೆ ಇದೆ. IIT ಗುವಾಹಟಿ, ಓಕೆ, IIT ಗುವಾಹಟಿ ಅವರು ಇದನ್ನು ಮಾಡಿದ್ದಾರೆ. ಆ್ಯಂಡ್ ದೇ ಹ್ಯಾವ್ ಟೇಕನ್ DRDO ಭಾರತ ರಕ್ಷಣೆಗೆ ಸಾಮರ್ಥ್ಯವನ್ನು ಒಪ್ಪಿಕೊಂಡಿದೆ. ಆ್ಯಂಡ್ AI ಚಾಲಿತ ರೋಬೋಟ್ಗಳು ಇದರ ಅವಶ್ಯಕತೆ ಇದೆ ಫ್ರೆಂಡ್ಸ್, ನುಸುಳುಕೋರರನ್ನು ತಡೀಲಿಕ್ಕೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಹೇಮಾವತಿ ನದಿ ಯಾವ ನದಿಯ ಪ್ರಮುಖ ಉಪನದಿಯಾಗಿದೆ? ಓಕೆ, ಹೇಮಾವತಿ ಗೈಸ್, ಹೇಮಾವತಿ ಈಸ್ ಡೆಫಿನೆಟ್ಲಿ ಉಪನದಿ ಆಫ್ ಕಾವೇರಿ. ಇಟ್ಸ್ ಅ ಟ್ರಿಬ್ಯೂಟರಿ ಆಫ್ ಕಾವೇರಿ ನದಿ. ಸಕಲೇಶ್ಪುರ ಹೆಂಡ್ಲಿ ಗ್ರಾಮದ ಬಳಿ ಹೇಮಾವತಿ ನದಿಯಲ್ಲಿ ಈಜುತ್ತಿದ್ದ ಇಬ್ಬರು ಯುವಕರು ಮುಳುಗಿ ಸಾವನ್ನಪ್ಪಿದ್ರು. ಹೇಮಾವತಿ ನದಿ ಕಾವೇರಿ ನದಿಯ ಉಪನದಿಯಾಗಿದೆ, ಅದಕ್ಕೆ ನ್ಯೂಸ್ ಒಳಗಿತ್ತು. ಇದು ತುಮಕೂರು, ಹಾಸನ, ಮೈಸೂರು ಜಿಲ್ಲೆಯಲ್ಲಿ ಹರಿದು ನಂತರ ಕೃಷ್ಣರಾಜಸಾಗರದಲ್ಲಿ ಕಾವೇರಿಯನ್ನು ಸೇರ್ತದೆ. ಓಕೆ, ಸೊ ಇದು ಇಂಪಾರ್ಟೆಂಟ್. ನೆಕ್ಸ್ಟ್, ಗಣಿತಶಾಸ್ತ್ರದಲ್ಲಿ 2025ರ ಎಬೆಲ್ ಪ್ರಶಸ್ತಿಯನ್ನು ಗೆದ್ದವರು ಯಾರು? ಓಕೆ, ಸೊ ಎಬೆಲ್ ಪ್ರಶಸ್ತಿ ಮಸಾಕಿ ಕಾಸಿವಾರ್. ಸೊ ಡೆಫಿನೆಟ್ಲಿ ಅ ಜಾಪನೀಸ್ ಪರ್ಸನ್ ಐ ಥಿಂಕ್. ಓಕೆ, ಗಣಿತಶಾಸ್ತ್ರ ಎಬೆಲ್ ಪ್ರಶಸ್ತಿ ಜಪಾನ್ ಗಣಿತಶಾಸ್ತ್ರಜ್ಞ ಮಸಾಕಿ ಕಾಸಿವಾರ್ ಅವರಿಗೆ ನೀಡಲಾಗಿದೆ. ಬೀಜಗಣಿತ ವಿಶ್ಲೇಷಣೆಗಾಗಿ ಇದು ಗಣಿತಕ್ಕೆ ನೀಡುವಂಥ ನೊಬೆಲ್ ಪ್ರೈಸ್ ಅಂತ ಕರೀತಾರೆ ಗೈಸ್. ಓಕೆ, ಸೊ ನೀಲ್ಸ್ ಹೆನ್ರಿಕ್ ಎಬೆಲ್ ಅವರ ಹೆಸರನ್ನು ಇದಕ್ಕೆ ಇಡಲಾಗಿದೆ. ಗಣಿತಶಾಸ್ತ್ರಜ್ಞರು ಅವರು ಆಗಿದ್ದರು. ನೆಕ್ಸ್ಟ್, 2025ರ ಅಂತಾರಾಷ್ಟ್ರೀಯ ಯೋಗ ದಿನದ ಧ್ಯೇಯವಾಕ್ಯ, ಇಂಟರ್ನ್ಯಾಷನಲ್ ಯೋಗ ಡೇ 2025 ಧ್ಯೇಯವಾಕ್ಯ, ಒಂದು ಭೂಮಿಗಾಗಿ ಒಂದು ಆರೋಗ್ಯಕ್ಕಾಗಿ ಯೋಗ. ಓಕೆ, ವಾಟ್ಸ್ ದಟ್? ಒಂದು ಭೂಮಿಗಾಗಿ ಒಂದು ಆರೋಗ್ಯಕ್ಕಾಗಿ ಯೋಗ. ದಟ್ ಈಸ್ ಎ ಇಸ್ ದ ರೈಟ್ ಆನ್ಸರ್. ಯೋಗ ಫಾರ್ ಒನ್ ಅರ್ತ್ ಒನ್ ಹೆಲ್ತ್. ನೆಕ್ಸ್ಟ್, ಪ್ರತಿ ವರ್ಷ ಈ ಜೂನ್ 21ರಂದು ವಿಶ್ವ ಯೋಗ ದಿನ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಆ್ಯಂಡ್ 2025ರ ಯೋಗ ದಿನದ ವಾಕ್ಯ, ಆಯುಷ್ ಸಚಿವಾಲಯದ ಅಡಿಯಲ್ಲಿ ಮೊರಾರ್ಜಿ ದೇಸಾಯಿ ರಾಷ್ಟ್ರೀಯ ಯೋಗ ಸಂಸ್ಥೆ 2020 ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗಾಗಿ ಈ ಚಟುವಟಿಕೆಯನ್ನು ಆಯೋಜಿಸುವ ಜವಾಬ್ದಾರಿಯನ್ನು ಹೊಂದಿದೆ. ಓಕೆ, ವಿಜ್ಞಾನ ಭವನದಲ್ಲಿ ಇದರ ಆಯೋಜನೆಯನ್ನು ಮಾಡಲಾಗುತ್ತೆ. ಓಕೆ, ನೆಕ್ಸ್ಟ್, ಯಾವ ನಗರದಿಂದ ಸೌದಾಗರಿ ಬ್ಲಾಕ್ ಮುದ್ರಣವು ಇತ್ತೀಚೆಗೆ ಭೌಗೋಳಿಕ ಸೂಚನೆ GI ಟ್ಯಾಗನ್ನು ಪಡೆದುಕೊಂಡಿದೆ? ದ ಸೌದಾಗರಿ ಬ್ಲಾಕ್ ಪ್ರಿಂಟ್ ಫ್ರಮ್ ವಿಚ್ ಸಿಟಿ ಹ್ಯಾಸ್ ರೀಸೆಂಟ್ಲಿ ರಿಸೀವ್ಡ್ ಅ ಜೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂತ ನಿಮಗೆ ಪ್ರಶ್ನೆ ಇದೆ. ದಟ್ ಈಸ್ ಅಹಮದಾಬಾದ್, ಗುಜರಾತ್. ಓಕೆ, ಅಹಮದಾಬಾದ್ ಗುಜರಾತ್ನಿಂದ ಇದು ತೆಗೆದುಕೊಂಡಿದೆ. ಜಮಾಲ್ಪುರ್ ಸೌದಾಗರ್ ಬ್ಲಾಕ್ ಮುದ್ರಣವು ತನ್ನ ವಿಶಿಷ್ಟ ಕರಕುಶಲತೆಗಾಗಿ ಭೌಗೋಳಿಕ ಸೂಚನೆ ಟ್ಯಾಗನ್ನು ಪಡೆದುಕೊಂಡಿದೆ. ಸಾಂಪ್ರದಾಯಿಕ ಕಲೆಯನ್ನು ಬಟ್ಟೆ ಮೇಲೆ ಕೈಯಿಂದ ಮಾಡಲಾಗ್ತಾಯಿದೆ, ಸಂಕೀರ್ಣ ವಿನ್ಯಾಸವನ್ನು ಹೊಂದಿದೆ. ಓಕೆ, ಸೌದಾಗರ್ ಬ್ಲಾಕ್ ಮುದ್ರಣಗಳು ಕುರ್ತಿಗಳು, ಓಕೆ, ಇವೆಲ್ಲ ಮಟೀರಿಯಲ್ಗಳು, ಧೋತಿಗಳು, ಪ್ಯಾಂಟ್ಗಳು, ಶಾಲ್ಗಳು ಎಲ್ಲವನ್ನು ಕೂಡ ಮಾಡ್ತಾರೆ. ಓಕೆ, ನೆಕ್ಸ್ಟ್, ಯಾವ ರಾಜ್ಯ ಸರ್ಕಾರ ಮಿತಥಾಲ್ ಮತ್ತು ತಿಗ್ರಾನ ಹರಪ್ಪನ್ ತಾಣವನ್ನು ಸಂರಕ್ಷಿತ ಪುರಾತತ್ವ ತಾಣಗಳಾಗಿ ಘೋಷಿಸಿದೆ? ವಿಚ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಡಿಕ್ಲೇರ್ಡ್ ಮಿಥಥಾಲ್ ಆ್ಯಂಡ್ ತಿಗ್ರಾನ ಹರಪ್ಪನ್ ಸೈಟ್ ಆಸ್ ಪ್ರೊಟೆಕ್ಟೆಡ್ ಆರ್ಕಿಯಾಲಜಿಕಲ್ ಸೈಟ್ಸ್ ಅಂತ ನಿಮಗೆ ಪ್ರಶ್ನೆ ಇದೆ. ದೇ ಆರ್ ಇನ್ ಹರಿಯಾಣ. ಓಕೆ, ಹರಿಯಾಣ ಮತ್ತು ಉತ್ತರ ಪ್ರದೇಶದೊಳಗೆ ಜಾಸ್ತಿ ಇವು ಸಿಕ್ಕಿದ್ದಾವೆ ಗೈಸ್. ಓಕೆ, 2025ರಲ್ಲಿನೇ ಇದರ ಅಧಿಕೃತವಾಗಿ ಇದನ್ನು ಹೊರಡಿಸಲಾಗಿದೆ. ಮಣ್ಣಿನ ಇಟ್ಟಿಗೆ, ಮನೆಗಳು, ಆರಂಭಿಕ ಕೋಟೆಗಳು ಮತ್ತು ಬೈಕ್ರೋಮ್ ಚಕ್ರ ನಿರ್ಮಿತ ಮಡಿಕೆಗಳು ಎಲ್ಲವೂ ಕೂಡ ಇಲ್ಲಿ ಸಿಕ್ಕಿದ್ದನ್ನು ಕಾಣ್ತೀವಿ. PM ಪೋಷಾನ್ ಯೋಜನೆಯ ಅನುಷ್ಠಾನಕ್ಕೆ ಯಾವ ಸಚಿವಾಲಯ ಕಾರಣವಾಗಿದೆ? ವಿಚ್ ಮಿನಿಸ್ಟ್ರಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಇಂಪ್ಲಿಮೆಂಟೇಷನ್ ಆಫ್ PM ಪೋಷಾನ್ ಅಭಿಯಾನ್? ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಎಸ್. ಓಕೆ, ಶಿಕ್ಷಣ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಎಜುಕೇಷನ್ ಈಸ್ ದ ಮೇಜರ್ ರೆಸ್ಪಾನ್ಸಿಬಲ್ ಫಾರ್ PM ಪೋಷಾನ್ ಯೋಜನೆ. ಸೊ ಇದ್ರ ಬಗ್ಗೆ ಸ್ವಲ್ಪ ನೋಡಬೇಕು ಅಂದರೆ, ಭಾರತ ಸರ್ಕಾರ PM ಪೋಷಾನ್ ಯೋಜನೆ ಅಡಿಯಲ್ಲಿ ಸಾಮಗ್ರಿ ವೆಚ್ಚದಲ್ಲಿ 9.5%ರಷ್ಟು ಹೆಚ್ಚಳವನ್ನು ಮಾಡಿದ್ದಾರೆ. ಓಕೆ, 954 ಕೋಟಿಗೂ ಹೆಚ್ಚು ಕೇಂದ್ರ ಇದಕ್ಕೆ ವೆಚ್ಚ ಮಾಡುತ್ತಿದೆ. ಆ್ಯಂಡ್ ಪೋಷಾನ್ ಅಭಿಯಲ್ಲಿ 1ರಿಂದ 8ನೇ ತರಗತಿ ಮಕ್ಕಳಿಗೆ ಬಿಸಿ ಬೇಯಿಸಿದ ಊಟವನ್ನು ಒದಗಿಸ್ತಾ ಇರೋದಾಗಿರ್ಬೋದು. ಓಕೆ, ಶಾಲಾ ದಾಖಲಾತಿ, ಹಾಜರಾತಿ ಮತ್ತು
ಧಾರಣ ಶಕ್ತಿಯನ್ನು ಹೆಚ್ಚಿಸುವುದು ಇದರ ಗುರಿಯಾಗಿದೆ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಟೂಟಿ ದ್ವೀಪ ಯಾವ ದೇಶದಲ್ಲಿದೆ? ಟೂಟಿ ಐಲ್ಯಾಂಡ್ ಇಸ್ ಇನ್ ಲೊಕೇಟಿಂಗ್ ಇನ್ ವಿಚ್ ಕಂಟ್ರಿ ಅಂತ ನಿಮಗೆ ಪ್ರಶ್ನೆ ಇದೆ. ದಟ್ ಈಸ್ ಸುಡಾನ್. ಓಕೆ, ಸುಡಾನ್ ದೇಶದೊಳಗೆ ಟೂಟಿ ಎಂಬುದು ಕಂಡುಬರುತ್ತದೆ. ನೆಕ್ಸ್ಟ್, ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಅನ್ನು ಭಾರತದಲ್ಲಿ ಯಾವ ಏಜೆನ್ಸಿಯ ಮೂಲಕ ಕಾರ್ಯಗತಗೊಳಿಸಲಾಗುತ್ತದೆ? ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಯನ್ಸ್ ಈಸ್ ಇಂಪ್ಲಿಮೆಂಟೆಡ್ ಥ್ರೂ ಏಜೆನ್ಸಿ ಇನ್ ಇಂಡಿಯಾ. ಸೊ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ, ಡೆಫಿನೆಟ್ಲಿ. ಓಕೆ, ಟೈಗರ್ ಪ್ರೊಟೆಕ್ಷನ್. ನೆಕ್ಸ್ಟ್, 2023ರಲ್ಲಿ ಪ್ರಾಜೆಕ್ಟ್ ಟೈಗರ್ನ 50ನೇ ದಿನವನ್ನು ವಾರ್ಷಿಕೋತ್ಸವವನ್ನು ಆಚರಣೆ ಮಾಡಿದ್ದನ್ನು ಕಾಣ್ತೀವಿ ಗೈಸ್. ಆ್ಯಂಡ್ 24ರಲ್ಲಿ ಕೇಂದ್ರ ಸಚಿವ ಸಂಪುಟ ಔಪಚಾರಿಕವಾಗಿ ಇದಕ್ಕೆ ಅನುಮೋದನೆಯನ್ನು ನೀಡಿದೆ. ನೆಕ್ಸ್ಟ್, ನಿಸಾರ್ ಎಂಬುದು ಯಾವ 2 ಬಾಹ್ಯಾಕಾಶ ಸಂಸ್ಥೆಗಳ ಅಭಿವೃದ್ಧಿಪಡಿಸಿದ ಜಂಟಿ ಭೂವೀಕ್ಷಣಾ ಉಪಗ್ರಹ ಕಾರ್ಯಾಚರಣವಾಗಿದೆ? ಇದು ಇಂಪಾರ್ಟೆಂಟಾ? ಆ್ಯಂಡ್ ಡೆಫಿನೆಟ್ಲಿ ದಟ್ ಈಸ್ ನಾಸಾ, ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್. ಇದ್ರ ಫುಲ್ ಫಾರ್ಮ್ ನೆನ್ಪಿಟ್ಕೊಡ್ರೆ ಯಾರ್ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಗೆಲ್ಲ ಓದ್ತಿರ್ತೀರಿ, ಇಂಪಾರ್ಟೆಂಟ್. ಓಕೆ, ಆ್ಯಂಡ್ ಆರ್ಗನೈಜೇಷನ್, ದಿಸ್ ಈಸ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ಇಸ್ರೋ ಮತ್ತು ನಾಸಾದವರು ಇದನ್ನು ಪ್ರಾರಂಭ ಮಾಡಿದ್ದನ್ನು ನಾವು ಕಾಣ್ತೀವಿ. ಆ್ಯಂಡ್ ದಿಸ್ ಈಸ್ ಇಂಪಾರ್ಟೆಂಟ್. ಜೂನ್ 2025ರಲ್ಲಿ ಆಂಧ್ರ ಪ್ರದೇಶ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಜಿಯೋಸಿಂಕ್ರೋನಸ್ ಉಪಗ್ರಹ ಉಡಾವಣೆ ವಾಹನ ಮಾಕ್ 2, ಓಕೆ, GSLV ಮಾಕ್ 2 ಬಳಸಿ ಉಡಾವಣೆಯನ್ನು ಮಾಡಲಿಕ್ಕೆ ನಿರ್ಧರಿಸಲಾಗಿದೆ. ಯುನೈಟೆಡ್ ಸ್ಟೇಟ್ಸ್ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ ರೇಡಾರ್ ಆಧಾರಿತ ಭೂ ವೀಕ್ಷಣಾ ಕಾರ್ಯಾಚರಣೆ ಇದಾಗಿದೆ. ನಿಸಾರ್ ಪ್ರತಿ 12 ದಿನಕ್ಕೊಮ್ಮೆ ಇಡೀ ಭೂಮಿಯ ಮೇಲ್ಮೈಯನ್ನು ನಕ್ಷೆಯನ್ನು ಮಾಡ್ತದೆ. ಹಾಗಾಗಿ ನಿಖರವಾದ ಡೇಟಾವನ್ನು ಕೂಡ ಇದು ನಮಗೆ ಒದಗಿಸ್ತದೆ. ಓಕೆ, ಸೊ ದ್ಯಾಟ್ಸ್ ವೈ ಇಟ್ ಈಸ್ ಇಂಪಾರ್ಟೆಂಟ್. ನಾಮದಪ್ಪ ಹುಲಿ ಮೀಸಲು ಪ್ರದೇಶವು ಯಾವ ರಾಜ್ಯದಲ್ಲಿದೆ? ನಾಮದಪ್ಪ ನ್ಯಾಷನಲ್ ಪಾರ್ಕ್ ಆ್ಯಂಡ್ ಟೈಗರ್ ರಿಸರ್ವ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್? ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಮಣಿಪುರ್, ಮಿಜೋರಾಂ. ಡೆಫಿನೆಟ್ಲಿ ನಾಮದಪ್ಪ ಈಸ್ ವೆರಿ ಫೇಮಸ್. ಇಟ್ ಈಸ್ ಲೊಕೇಟಿಂಗ್ ಇನ್ ಅರುಣಾಚಲ್ ಪ್ರದೇಶ್. ಓಕೆ, ಅರುಣಾಚಲ್ ಪ್ರದೇಶದಲ್ಲಿ ಇರೋದನ್ನು ನಾವು ಕಾಣ್ತೀವಿ. ಅರುಣಾಚಲ್ ಪ್ರದೇಶದ ಚೋಂಗ್ಲಿಂಗ್ ಜಿಲ್ಲೆಯಲ್ಲಿದೆ. ಇದು ಆಗ್ನೇಯಕ್ಕೆ ಮ್ಯಾನ್ಮಾರ್ ಗಡಿಯಲ್ಲೂ ಕೂಡ ಗಡಿಗೆ ಹೊಂದಿಗೆ ಅನ್ನೋದನ್ನು ಕೂಡ ನೆನಪಿಟ್ಕೊಳ್ರಿ. ಕಮ್ಲಾಂಗ್ ವನ್ಯಜೀವಿ ಅಭಯಾರಣ್ಯದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತದೆ. ಓಕೆ, ಸೊ ಇದು ಸಸ್ಯವರ್ಗವು ಈ ಉಷ್ಣವಲಯದ ನಿತ್ಯ ಹರಿದ್ವರ್ಣ ಅರಣ್ಯ ಪ್ರದೇಶವನ್ನು ಹೊಂದಿದೆ. ಇಂಥವು ಕೂಡ ನಿಮಗೆ ಕೆಲವೊಂದು ಬಾರಿ ಕ್ವಶನ್ ಕೇಳಿದ್ದಾರೆ ಗೈಸ್. ಓಕೆ, ನೆಕ್ಸ್ಟ್, ಬಾಕ್ರಾ ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ದ ಬಾಕ್ರಾ ಡ್ಯಾಮ್ ಈಸ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ವಿಚ್ ರಿವರ್? ಬಾಕ್ರಾ ನಂಗಲ್. ಓಕೆ, ದಟ್ ಈಸ್ ಸಟ್ಲೇಜ್ ರಿವರ್. ಸಟ್ಲೇಜ್ ರಿವರ್ಗೆ ಅಕ್ರಾಸ್ ಆಗಿ ಕಟ್ಟಲಾಗಿದೆ. ಈ ಸಟ್ಲೇಜ್ ರಿವರ್ ಐತ್ಲ ಗೈಸ್ ಭಾರತದೊಳಗೆ ಎಂಟ್ರಿ ಆಗುತ್ತೆ. ಯಾವ ಪಾಸ್ನಿಂದ ಭಾರತದೊಳಗೆ ಎಂಟ್ರಿ ಆಗುತ್ತೆ? ಆ ಪಾಸ್ ಹೆಸರು ಹೇಳಬೇಕು ನನಗೆ, ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ. ನೋಡೋಣ ನೀವು ಕರೆಂಟ್ ಅಫೇರ್ಸ್ ಎಷ್ಟು ಡೀಟೇಲ್ ಆಗಿ ಹೆಂಗೆ ಕೇಳ್ತೀರಿ ಅಂತ ನಂಗೆ ಗೊತ್ತಾಗುತ್ತೆ. ಓಕೆ, ಸೊ ಪಂಜಾಬ್ನ ರಾಜಕೀಯ ಪಕ್ಷಗಳು ಒಗ್ಗೂಡಿ ಬಾಕ್ರಾ ಅಣೆಕಟ್ಟಿನಿಂದ ಹರಿಯಾಣಕ್ಕೆ ಹೆಚ್ಚುವರಿ ನೀರನ್ನು ಬಿಡುಗಡೆ ಮಾಡುವುದನ್ನು ದೃಢವಾಗಿ ವಿರೋಧಿಸಿದ್ದನ್ನು ಕಾಣ್ತೀವಿ. ಅದಕ್ಕೆ ನ್ಯೂಸ್ ಒಳಗಿತ್ತು. ಹಿಮಾಚಲ ಪ್ರದೇಶದ ಬಿಲ್ವಾಸ್ಪುರ್ ಜಿಲ್ಲೆಯ ಬಾಕ್ರಾ ಗ್ರಾಮದ ಬಳಿ ಇದು ಇರೋದನ್ನು ಕಾಣ್ತೀವಿ. ಎಸ್, ಇಟ್ ಈಸ್ ದೇರ್ ಇನ್ ಹಿಮಾಚಲ್ ಪ್ರದೇಶ್ ಗೈಸ್. ಇದು ಉತ್ತರಾಖಂಡದಲ್ಲಿ 261 ಮೀಟರ್ ಎತ್ತರದ ತೆಹ್ರಿ ಅಣೆಕಟ್ಟಿನ ನಂತರ ಏಷ್ಯಾದ 2ನೇ ಅತಿ ಎತ್ತರದ ಅಣೆಕಟ್ಟನ್ನು ಹೊಂದಿದೆ. ಓಕೆ, ಸೊ ದಟ್ಸ್ ವೈ ಇಟ್ ಈಸ್ ಇಂಪಾರ್ಟೆಂಟ್, ನೆನಪಿಟ್ಕೊಳ್ರಿ. ಭಾರತದ ವಿವಿಧ ನಗರಗಳಲ್ಲಿ ಇತ್ತೀಚೆಗೆ ನಡೆಸಿದ ನಾಗರಿಕ ರಕ್ಷಣಾ ಅಣುಕು ಡ್ರಿಲ್ಗಳ ಹೆಸರೇನು? ಕವಚ್, ರಕ್ಷಾ, ಅಭ್ಯಾಸ್, ಸುರಕ್ಷಾ. ಓಕೆ, ವಾಟ್ ಈಸ್ ದ ನೇಮ್ ಆಫ್ ದ ಸಿವಿಲ್ ಡಿಫೆನ್ಸ್ ಮಾಕ್ ಡ್ರಿಲ್ ರೀಸೆಂಟ್ಲಿ ಕಂಡಕ್ಟೆಡ್ ಇನ್ ವೇರಿಯಸ್ ಸಿಟೀಸ್ ಆಫ್ ಇಂಡಿಯಾ ಅಂತ ನಿಮಗೆ ಪ್ರಶ್ನೆ. ಆಪರೇಷನ್ ಅಭ್ಯಾಸ್. ಓಕೆ, ಇಂಪಾರ್ಟೆಂಟ್, ಆಪರೇಷನ್ ಅಭ್ಯಾಸ್. ಸೊ ಆಪರೇಷನ್ ಸಿಂಧೂರ್ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹೆಚ್ಚುತ್ತಿರುವ ಉದ್ವೇಗತೆಗೆ ಪ್ರತಿಕ್ರಿಯೆಯಾಗಿ ಆಪರೇಷನ್ ಅಭ್ಯಾಸ್ ನಾಗರಿಕ ಸಂರಕ್ಷಣಾ ಅಣುಕು ಅಭ್ಯಾಸಗಳನ್ನು ದೇಶಾದ್ಯಂತ ನಡೆಸಲು ಪ್ರಾರಂಭಿಸಿತು. ಕೆಲವೊಬ್ಬರಂತೂ ಗನ್ ಕೂಡ ತಗೊಂಡು ಹೆಂಗೆಲ್ಲ ಆಪ್ರೇಟ್ ಮಾಡಬೇಕು ಅಂತ ಕಲ್ತಿದ್ದಾರೆ ಗೈಸ್. ಸೌರ
ಶಕ್ತಿಯಿಂದ ಸಂಪೂರ್ಣವಾಗಿ ಚಾಲಿತವಾಗಿರುವ ದೇಶದ ಮೊದಲ ವಿಧಾನಸಭೆ ಯಾವುದು? ವಿಚ್ ಈಸ್ ದ ಫಸ್ಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ in the country to be fully powered by solar energy? Okay, solar energy important. That is New Delhi. Okay, Delhi's assembly. And ಇದು ಸ್ಪೀಕರ್ ವಿಜೇಂದ್ರ ಗುಪ್ತಾ ರೀಸೆಂಟ್ಲಿ ಇದನ್ನು ಪ್ರಾರಂಭ ಮಾಡಿದರೆ. ಈ ಹಂತವು ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ದೆಹಲಿಯ ಸಾಧನೆಗೆ ಸೇರ್ಪಡೆಯಾಗಿದೆ. ದಟ್ಸ್ ಗುಡ್. ಓಕೆ, ದೇಶದ ಮೊದಲ ಸೌರ ವಿದ್ಯುತ್ ಕಂಪ್ಲೀಟಾಗಿ ಸೌರ ವಿದ್ಯುತ್ ಮಾಡ್ತಾ ಇರೋದು ಡೆಲ್ಲಿದು. ಇದೊಂದು ಡೆಫಿನೆಟ್ಲಿ ಒಂದು ಅಚೀವ್ಮೆಂಟೇ ಗೈಸ್. ನೆಕ್ಸ್ಟ್, ಸಂಗ್ರಿ ಬೀನ್ಗೆ ಭೌಗೋಳಿಕ ಸೂಚನೆ GI ಟ್ಯಾಗ್ ಪಡೆದ ರಾಜ್ಯ ಯಾವುದು? ಸಂಗ್ರಿ, ದ ಸ್ಟೇಟ್ ಹ್ಯಾಸ್ ರಿಸೀವ್ಡ್ ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಫಾರ್ ಸಂಗ್ರಿ ಬೀನ್. ಓಕೆ, ಯಾವುದು ಅಂತ ನಿಮಗೆ ಪ್ರಶ್ನೆ ಇದೆ. ದಟ್ ಈಸ್ ಸಂಗ್ರಿ ಬೀನ್, ರಾಜಸ್ಥಾನ್ ಇಸ್ ದ ರೈಟ್ ಆನ್ಸರ್ ಗೈಸ್. ಓಕೆ, ರಾಜಸ್ಥಾನದಲ್ಲಿ ಇರೋದು. ಥಾರ್ ಮರುಭೂಮಿಯಿಂದ ಬರುವ ರಾಜಸ್ಥಾನದ ಪ್ರಸಿದ್ಧ ಸಂಗ್ರಿ ಬೀನ್ಗೆ ಪ್ರತಿಷ್ಠಿತ ಭೌಗೋಳಿಕ GI ಟ್ಯಾಗ್ ದೊರೆತಿದೆ. ಆ್ಯಂಡ್ ವಿಶಿಷ್ಟ ಉತ್ಪನ್ನಗಳಿಗೆ ಇದನ್ನು ನೀಡಲಾಗುತ್ತೆ. ಓಕೆ, ಸೊ ಆ್ಯಂಡ್ ಕೇಜ್ರಿ ಮರದಿಂದ ಬರುವ ಸಂಗ್ರಿಯನ್ನು ಸಾಂಪ್ರದಾಯಿಕ ಖಾದ್ಯ ಕೇರ್ ಸಂಗ್ರಿಯಲ್ಲಿ ಬಳಸಲಾಗ್ತದೆ. ಈ ಪ್ರಾದೇಶಿಕ ಮಸಾಲೆಗಳು ಮತ್ತು ಮೊಸರಿನೊಂದಿಗೆ ನಿಧಾನವಾಗಿ ಇದನ್ನು ಬೇಯಿಸಲಾಗ್ತದೆ ಗೈಸ್. ಓಕೆ, GI ಟ್ಯಾಗ್ ದೊರೆತಿದೆ ಇದಕ್ಕೆ. ನೆಕ್ಸ್ಟ್, 2025-26ನೇ ಹಣಕಾಸಿನ ವರ್ಷದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಕೇಂದ್ರ ಸರ್ಕಾರದ ಅತಿ ಹೆಚ್ಚು ಹಣವನ್ನು ಪಡೆದ ರಾಜ್ಯ ಯಾವುದು? ಮನ್ರೇಗಾ ಅಫ್ಕೋರ್ಸ್ ಪಾಪ್ಯುಲೇಷನ್ ಜಾಸ್ತಿ ಇದ್ದಲ್ಲಿ ಎಂಪ್ಲಾಯ್ಮೆಂಟ್ ಜಾಸ್ತಿ ಕೊಡಬೇಕಾಗುತ್ತೆ. ಸೊ ಆ ಆಧಾರದ ಮೇಲೆ ಉತ್ತರ ಪ್ರದೇಶ್, ಬಟ್ ದಿಸ್ ಟೈಮ್ ಇಟ್ ಈಸ್ ತಮಿಳ್ನಾಡು. ಓಕೆ, ದಟ್ಸ್ ವೈ ಆಲ್ವೇಸ್ ಗೆಸ್ಸಿಂಗ್ ಮೇ ಗೋ ರಾಂಗ್. ತಮಿಳ್ನಾಡು ಪಡ್ಕೊಂಡಿದೆ ಈ ವರ್ಷ. ಬಿಕಾಸ್ ಚುನಾವಣೆಗೆ ಸಜ್ಜಾಗಿರುವ ಉತ್ತರ ಪ್ರದೇಶ್ ಮತ್ತು ಬಿಹಾರ್ ಮುಂದಿನ ಸಾಲಿನಲ್ಲಿದ್ದಾವೆ. ಈ ವರ್ಷ ತಮಿಳುನಾಡಿಗೆ ಸಿಕ್ಕಿದೆ. ಕರ್ನಾಟಕ ಟಾಪ್ 10 ಸೀಕರ್ಸ್ನಲ್ಲಿ ಕರ್ನಾಟಕ ಕೂಡ ಒಂದಾಗಿದೆ ಗೈಸ್. ಆ್ಯಂಡ್ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ವಿಚ್ ಸ್ಟಾರ್ಟೆಡ್ ಇನ್ 2005 ವಿಚ್ ಗ್ಯಾರಂಟೀಸ್, ಅದು 100 ದಿನದ ಒಂದು ಕೆಲಸವನ್ನು ಗ್ಯಾರಂಟಿ ಮಾಡ್ತದೆ ಅನ್ಎಜುಕೇಟೆಡ್ ಅನ್ಸ್ಕಿಲ್ಡ್ ಲೇಬರರ್ಸ್ಗೆ. ನೆಕ್ಸ್ಟ್, ಕರ್ನಾಟಕ ಮತ್ತು ಗುಜರಾತ್ ನಂತರ ಬಾಹ್ಯಾಕಾಶ ಕೈಗಾರಿಕಾ ನೀತಿಯನ್ನು ಅನುಮೋದಿಸಿದ ಮೊದಲ ರಾಜ್ಯ ಯಾವುದು? ಓಕೆ, ಸೊ ದ್ಯಾಟ್ ಈಸ್ ತಮಿಳುನಾಡು ಅನುಮೋದಿಸಿದೆ. ಓಕೆ, ಬಾಹ್ಯಾಕಾಶ ವಲಯದಲ್ಲಿ ಉತ್ತೇಜಿಸಲು ಹೂಡಿಕೆಯನ್ನು ಆಕರ್ಷಿಸಲು ತಮಿಳುನಾಡು ಸಚಿವ ಸಂಪುಟ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಬಾಹ್ಯಾಕಾಶ ಪರಿಸರ ವ್ಯವಸ್ಥೆಯನ್ನು ಉತ್ತೇಜಿಸಲಿಕ್ಕೆ ಕರ್ನಾಟಕ, ತಮಿಳುನಾಡು, ಗುಜರಾತ್ 3 ರಾಜ್ಯಗಳು ಸೌಲಭ್ಯಗಳನ್ನು ಒದಗಿಸ್ತಾ ಇದ್ದಾವೆ. ಓಕೆ, ಸೊ ಉಪಗ್ರಹ ನಿರ್ಮಾಣ ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೂ ತುತುಕುಡಿಯ ಕುಲಶೇಖರ್ ಪಟ್ಟಣಂನಲ್ಲಿ ಇಸ್ರೋ 2ನೇ ಭಾರತೀಯ ಬಾಹ್ಯಾಕಾಶ ನಿಲ್ದಾಣವನ್ನು ಕೂಡ ನಿರ್ಮಿಸ್ತಾ ಇದೆ. ದಿಸ್ ಈಸ್ ಗುಡ್. ಓಕೆ, ಡೈವರ್ಸಿಫೈಯಿಂಗ್ ದಟ್. EI ಮ್ಯಾಟ್ರಿಯೋಸ್ಕಾ ಯಾವ ಸಂಸ್ಥೆಯಿಂದ ಆರಂಭಿಸಲ್ಪಟ್ಟ ಬಹು ಪದರದ ಕೃತಕ ಬುದ್ಧಿಮತ್ತೆ ಪರಿಸರ ವ್ಯವಸ್ಥೆಯಾಗಿದೆ? ಓಕೆ, EI ಮ್ಯಾಟ್ರಿಯೋಸ್ಕಾ ಈಸ್ ದ ಮಲ್ಟಿ-ಲೇಯರ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಕೋಸಿಸ್ಟಮ್ ಲಾಂಚ್ಡ್ ಬೈ ವಿಚ್ ಆರ್ಗನೈಸೇಷನ್ ಅಂತ ನಿಮಗೆ ಪ್ರಶ್ನೆ ಇದೆ. ದಟ್ ಈಸ್ ಗೂಗಲ್ ಹ್ಯಾವ್ ಲಾಂಚ್ಡ್ ಇಟ್ ಗೈಸ್. ಓಕೆ, ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ಆ್ಯಂಡ್ AI ಡೆವಲಪರ್ ಸಮ್ಮೇಳನದಲ್ಲಿ ಗೂಗಲ್ ಇದನ್ನು ಅನಾವರಣ ಮಾಡಿದೆ. ಆ್ಯಂಡ್ ಇದನ್ನು ಜೆಮಿನಿ 2.5 ಮಾದರಿಯ ಸುತ್ತಲೂ ನಿರ್ಮಿಸಲಾಗಿದೆ. ಓಕೆ, ಬಳಕೆದಾರರು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬಹುದು. ಓಕೆ, ಸೊ ನೋಡಿ ಗೈಸ್, 60 ಕ್ವಶನ್ ಈ ಒಂದು ವಿಡಿಯೋದೊಳಗೆ ನಾನು 60 ಕ್ವಶನ್ಸ್ನ ನಿಮಗೆ ಕವರ್ ಮಾಡಿದ್ದೀನಿ. ಹಿಂದಿನ 2 ವಿಡಿಯೋಗಳನ್ನ ಯಾರ್ಯಾರು ನೋಡಿಲ್ಲ ಅದನ್ನು ನೋಡಿರಿ. ಎಕನಾಮಿಕ್ಸ್ ವಿಡಿಯೋಗಳನ್ನ ಯಾರು ನೋಡಿಲ್ಲ, ಕರೆಂಟ್ ಅಫೇರ್ಸ್ ಅವಕೂರನ್ನ ನೋಡಿರಿ. ಆ್ಯಂಡ್ ಈ ಕರೆಂಟ್ ಅಫೇರ್ಸ್ ಸರಣಿ ಹೀಗೆ ಮುಂದುವರಿತದೆ. ಆ್ಯಂಡ್ ನೀವು ನೋಡಬೇಕು, ಕಮೆಂಟ್ ಬಾಕ್ಸಲ್ಲಿ ನಾನು ಕೇಳಿರುವಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿರಬೇಕು. ಅಂದಾಗ ಮಾತ್ರ ಐ ವಿಲ್ ಕಂಟಿನ್ಯೂ ದಿಸ್ ಕರೆಂಟ್ ಅಫೇರ್ಸ್ ಈ ಒಂದು ಸರಣಿನ ಕಂಪ್ಲೀಟ್ ಮಾಡ್ತೀನಿ. ಓಕೆ, ಬಟ್ ನಿಮ್ಮ ಕಡೆಯಿಂದ ರೆಸ್ಪಾನ್ಸ್ ಬೇಕು. ವಿಡಿಯೋನ ಶೇರ್ ಮಾಡಿರಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ಗೂ ಎಲ್ಲರಿಗೂ ಕಳಿಸ್ರಿ. ಓಕೆ, ಸೊ ಆನ್ಸರ್ ಮಾಡಿರಿ. ಐ ಆಸ್ಕ್ ಸೋ ಮೆನಿ ಕ್ವಶನ್ಸ್. ಓಕೆ, ಸೋ ಮೆನಿ ಕ್ವಶನ್ಸ್ನ ಆನ್ಸರ್ ಮಾಡಿರಿ ಕಮೆಂಟ್ ಬಾಕ್ಸ್ ಒಳಗೆ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಎಕನಾಮಿಕ್ಸ್ ಕರೆಂಟ್ ಅಫೇರ್ಸ್ ಏನೇನು ಬರ್ತಾವೆ ಅದನ್ನು 1 ಇಯರ್ದು ಕವರ್ ಮಾಡಲಿಕ್ಕೆ
ನಾನು ಟ್ರೈ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡೆಫಿನೆಟ್ಲಿ ಮಾನಿಟರಿ ಪಾಲಿಸಿ ಬಗ್ಗೆ ನಿಮಗೆ ಡೀಟೇಲ್ ಆದಂಥ ಇನ್ಫಾರ್ಮೇಷನ್ನು ಕೂಡ ಕೊಡ್ತೀನಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಆ್ಯಂಡ್ ಬಾಯ್, ಟೇಕ್ ಕೇರ್.